ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರವೂ ಕೂಡ ಸಾಧನೆ ಮಾಡಿದವರ ಜೊತೆಗೆ ಮಾತನಾಡ್ತೀವಿ. ಆದರೆ ತುಂಬ ಸಲ ನಾವು ವಿಭಿನ್ನವಾದ ಕ್ಷೇತ್ರಗಳು ಅಂತ ಆಯ್ಕೆ ಮಾಡಿಕೊಳ್ಳುವಂಥ ಪಟ್ಟಿ ಮಾಡಿದಾಗ ರಂಗಭೂಮಿ, ಸಿನಿಮಾ, ಧಾರಾವಾಹಿ ಹೀಗೆ ಒಂದು ಮಾಧ್ಯಮವನ್ನು ನಾವು ಗಮನಿಸಿದಾಗ ಅರೆ ಹೌದು, ಒಂದು ಸಲನಾದರೂ ನಾವು ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಆದರೆ ಯಾವ ರೀತಿ ಅನ್ನೋದು ನಮ್ಮ ಆಯ್ಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಸಿನಿಮಾ ಅಂತ ಹೇಳಿದಾಗ ನಮಗೊಂದಷ್ಟು ಬದುಕಿಗೆ ಪಾಠವನ್ನು ಹೇಳ್ಕೊಡುವಂಥ ಹಲವು ಸಿನಿಮಾಗಳು ನಮಗೆ ಮಾದರಿಯಾಗಿ ನಿಲ್ಲತ್ತೆ ಅಂತ. ಆ ಮಾದರಿಯಾದಂಥ ಸಿನಿಮಾಗಳನ್ನು ನೋಡಬೇಕಾದ್ರೆ ಅದರಲ್ಲಿರುವಂಥ ಪಾತ್ರಗಳು ಕೂಡ ನಮಗೆ ತುಂಬ ಹತ್ತಿರವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೋ ಅಥವಾ ನಮ್ಮ ಸಂಗಡ ಇರುವಂಥ ಯಾವುದೋ ವ್ಯಕ್ತಿ ನಮಗೆ ನೆನಪಾಗ್ತಾ ಹೋಗ್ತಾರೆ. ಅಂದರೆ ಈ ರೀತಿಯ ಸಿನಿಮಾ ನಮಗೆ ಹತ್ತಿರವಾಗುತ್ತೆ ಅಂತ ಹೇಳಿದ್ರೆ ಆ ಪಾತ್ರಗಳು ನಮಗೆ ಅಷ್ಟು ನೈಜವಾಗಿ ಅಭಿನಯಿಸುತ್ತೆ. ಇವತ್ತಿನ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದಲ್ಲಿ 1000ಕ್ಕೆ ಒಬ್ಬ ಕಲಾವಿದರು ಹೌದು, 1000 ಚಿತ್ರಗಳ ಸರದಾರರು ಹೌದು. ಹಾಸ್ಯ ನಟರಾಗಿ, ಪೋಷಕ ನಟರಾಗಿ, ಖಳನಟರಾಗಿ ಹೀಗೆ ಬಹುತೇಕ ಎಲ್ಲ ರೀತಿಯ ಪಾತ್ರಗಳ ಮೂಲಕ ಕನ್ನಡಿಗರ ಮನರಂಜಿಸಿದವರು. ಅಂದಿನ ಕಾಲದಲ್ಲಿ ಅಂದರೆ ಅಣ್ಣಾವರ ಸಿನಿಮಾಗಳಿಂದ ಹಿಡಿದು ಅಣ್ಣಾವರ ಕುಟುಂಬದ ಕುಡಿಗಳ ಜೊತೆಗಾಗಿರಬಹುದು, ಇವತ್ತಿನ ಕಾಲದ ಬಹುತೇಕ ನಟರೊಂದಿಗೆ ಅಭಿನಯಿಸಿದಂಥ ಅಪ್ರತಿಮ ಕಲಾವಿದರು. ಹಾಗಾದರೆ ಕನ್ನಡ ಚಿತ್ರರಂಗದಲ್ಲಿ ಹೊನ್ನ ಕಳಸದಂತಿರುವಂತಹ ಆ ಅಪ್ರತಿಮ ಕಲಾವಿದ ಯಾರು? ಅವರ ಕಿರು ಪರಿಚಯವನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಅನಿರೀಕ್ಷಿತವಾಗಿ ಸಿನಿಮಾ ಕ್ಷೇತ್ರಕ್ಕೆ ಬಂದು 1000 ಸಿನಿಮಾಗಳ ನಟನೆನಿಸಿಕೊಂಡ ಅಪರೂಪದ ಕಲಾವಿದ ಹೊನ್ನವಳ್ಳಿ ಕೃಷ್ಣ ಈ ವಾರದ ಅತಿಥಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಅರ್ಚಕ ಮನೆತನದಲ್ಲಿ ಫೆಬ್ರವರಿ 4, 1950ರಲ್ಲಿ ಜನಿಸಿದ HR ಕೃಷ್ಣಮೂರ್ತಿ ಓದಿದ್ದು ಕೇವಲ 4ನೇ ತರಗತಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಂದು ಸಲವಾದರೂ ನೋಡಲೇಬೇಕೆಂದು 1969ರಲ್ಲಿ ಬೆಂಗಳೂರಿಗೆ ಬಂದು ಮದ್ರಾಸಿನ ವಿಳಾಸ ಪಡೆದು ಅಲ್ಲಿಗೆ ಪಯಣ ಬೆಳೆಸಿದ್ದು ಅವರ ಬದುಕಿನ ಹಾದಿಯೇ ಬದಲಾಯಿತು. ಮುಂದೆ 1970ರಲ್ಲಿ ನ್ಯಾಯವೇ ದೇವರು ಸಿನಿಮಾಗೆ ಕ್ಲಾಪ್ ಮಾಡುವುದರ ಜೊತೆಗೆ ಸಣ್ಣ ಪಾತ್ರವನ್ನು ನಿಭಾಯಿಸಿ ನಟನೆಯ ಕ್ಷೇತ್ರಕ್ಕೂ ಹೆಜ್ಜೆ ಇಟ್ಟರು. ಮುಂದೆ ಸಿನಿಮಾ ಕ್ಷೇತ್ರದಲ್ಲಿ ಹೊನ್ನವಳ್ಳಿ ಕೃಷ್ಣ ಎಂದೇ ಹೆಸರಾದರು. 45 ವರ್ಷಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅವಿನಾಭಾವ ಒಡನಾಟ ಮತ್ತು ಅವರೊಟ್ಟಿಗೆ 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಅನುಭವ. ಬಹುತೇಕ ಎಲ್ಲ ನಾಯಕ ನಾಯಕಿಯರ ಜೊತೆಗೆ ಅಭಿನಯಿಸಿರುವ ಹೊನ್ನವಳ್ಳಿ ಕೃಷ್ಣ ಅವರು ಬರೀ ನಟನಾಗಿ ಮಾತ್ರವಲ್ಲದೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 40ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಅನುಭವವಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯಿಸಿ ಯಶಸ್ಸು ಕಂಡಿದ್ದರ ಹಿಂದೆ ಇವರ ಪರಿಶ್ರಮವೂ ಇದೆ. ಹೊನ್ನವಳ್ಳಿಯವರು ಜೊತೆಗಿದ್ದು ಅಭಿನಯಿಸಿ ತೋರಿಸಿದರೆ ಅವರೂ ಅಭಿನಯಿಸುತ್ತಿದ್ದರಂತೆ. ಕಾರಣ ಹುಟ್ಟಿದಾಗಿನಿಂದಲೂ ವಿಶೇಷವಾದ ಬಾಂಧವ್ಯ. ಹಾಗಾಗಿಯೇ ಅಪ್ಪುವಿನ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಹೊನ್ನವಳ್ಳಿ ಕೃಷ್ಣ ಅವರು 1000 ಸಿನಿಮಾಗಳಲ್ಲಿ ಅಭಿನಯಿಸಿದ ಸಂದರ್ಭದಲ್ಲಿ ಆಯೋಜನೆ ಮಾಡಿದ ಅಭಿನಂದನಾ ಸಮಾರಂಭದಲ್ಲಿ ಸ್ವತಃ ಅಪ್ಪು ಅವರೇ ಇವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ಗೌರವಿಸಿದ್ದರಂತೆ. ಹೆಂಡತಿ ಶ್ರೀಮತಿ ಜಲಜಾಕ್ಷಿಯವರ ಸಂಪೂರ್ಣ ಸಹಕಾರ, ಚಲನಚಿತ್ರ ನಿರ್ದೇಶಕರಾದ ಮಗ ಶ್ರೀಕಾಂತ್ ಹೊನ್ನವಳ್ಳಿ ಮತ್ತು ಮಗಳು, ಅಳಿಯ, ಸೊಸೆ, ಮೊಮ್ಮಕ್ಕಳೊಂದಿಗೆ ನೆಮ್ಮದಿ ಬದುಕು ನಡೆಸುತ್ತಿರುವ ಹೊನ್ನವಳ್ಳಿ ಅವರು ಇಲ್ಲಿಯವರೆಗೂ 1009 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ವಿವಿಧ ಪಾತ್ರಗಳಿಗೆ ಜೀವ ತುಂಬಿ ಸಿನಿ ರಸಿಕರನ್ನು ರಂಜಿಸುತ್ತಿರುವ ಬಹುಮುಖ ಪ್ರತಿಭೆಯ ಅಪರೂಪದ ಅದ್ಭುತ ಕಲಾವಿದ ಹೊನ್ನವಳ್ಳಿ ಕೃಷ್ಣ ಅವರ ಸಿನಿ ಪಯಣ ಹೀಗೆ ಮುಂದುವರಿಯಲಿ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ನಿಮ್ಮದೇ ಒಂದು ಡೈಲಾಗ್ ಹೇಳಬೇಕು ಅಂದರೆ, ಹೊನ್ನವಳ್ಳಿ ತಾವು ಒಂದು ಹಳ್ಳಿಗೆ ಸೇರಿದವರಾದರೂ ಕೂಡ ಪಟ್ಟಣಕ್ಕೆ ಬಂದು ಚಟ್ನಿ ತಿಂದವ್ರು ನೀವು. ಶ್ರೀನಿವಾಸ್ ಅವರೇ, ನಾವೆಲ್ಲ ಈಗ ಈ ಗೂಗಲ್ ಮ್ಯಾಪ್ ಕಾಲದಲ್ಲಿದ್ದೀವಿ. ಮ್ಯಾಪಲ್ಲಿ ಏನೋ ಒಂದು ಅಡ್ರೆಸ್ ಹಾಕ್ಬಿಟ್ರೆ ನಮಗೆ ಮನೆಗೆ ಬಂದು ತಲುಪಿಸ್ಬಿಡುತ್ತೆ. ಆದರೆ ನಾನೆಲ್ಲೋ ಓದಿದೆ, ಒಂದು ಬುಕ್ ಸ್ಟಾಲಲ್ಲಿ ಹೊಸ ನಟರ ಒಂದು ಅಡ್ರೆಸ್ ಇರುವಂಥ ಡೈರಿ ಸಿಕ್ತಿತ್ತು ಅನ್ನೋಂಥದ್ದು. ಅದನ್ನು ತಗೊಂಡು ನಿಮ್ಮ ಒಂದು ಈ ನಾಟಕಗಳಾಗಿರ್ಬೋದು, ಸಿನಿಮಾಗಳಲ್ಲಿನ ಆಸಕ್ತಿಯ ಪಯಣ ಒಂದು ಡೈರಿಯಿಂದ ಆರಂಭ ಆಗುತ್ತೆ ಅಂತಾಗ ನನಗೆ ಆಶ್ಚರ್ಯ ಆಯಿತು. ಆ ಥರನೂ ಸಿಗ್ತಾ ಇತ್ತಾ ಹಾಗಾದರೆ ಎಲ್ಲ ನಟರು ಎಲ್ಲಿ ಸಿಗ್ತಾರೆ ಅನ್ನೋಂಥದ್ದು, ಅಥವಾ ಅವ್ರ ಮನೆ ಅಡ್ರೆಸ್ ಆಗಿರ್ಬೋದು. ಹೇಳಿ ಸರ್, ಆ ಕಾಲಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು. ಶ್ರೀರಾಮ ಬುಕ್ ಸ್ಟಾಲ್ ಅಂತ ಅಲ್ಲಿ
ಡೈರಿ ತಗೊಂಡೆ ಒಂದು ಹ್ಮ್ 6 ಆಣೆ ಕೊಟ್ಟು ಡೈರಿ, ಆವಾಗ ಕಮ್ಮಿ. ಅದರಲ್ಲಿ ಪ್ರತಿಯೊಬ್ಬರು ವಿಳಾಸ ಇರೋದು, ನಿರ್ದೇಶಕರು, ನಿರ್ಮಾಪಕರು, ಕ್ಯಾಮ್ರಾಮನ್, ಅವರು ಇವರು ಎಲ್ಲ. ಅದನ್ನು ತಗೊಂಡು ನೋಡಿದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಈ ಸಮಯ ಆನಂದಮಯ ಅಂತಾರಲ್ಲ, ಆ ಥರ ನಮಗೆ ಇನ್ನೂ ಏನು ಈ ಬುಕ್ಕನ್ನು ಬಂದು ಪದೇ ಪದೇ ನೋಡ್ತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಅಣ್ಣವ್ರ ವಿಳಾಸ ಡಾಕ್ಟರ್ ರಾಜ್ಕುಮಾರ್, ನಂಬರ್ 27, ಕೊಡಂಬಾಕಂ, ಟ್ರಿಸ್ಟ್ಪುರಂ, ಚೆನ್ನೈ, ಮದ್ರಾಸ್, ಇಷ್ಟು ಇತ್ತು. ಅದು ನನಗೆ ಇವತ್ತಿಗೂ ನೆನಪಿದೆ. ಯಾತಕ್ಕೆ ವಿಷಯ ಹೇಳ್ತೀನಿ ಅಂದರೆ, ಸಹಜವಾಗಿ ಸ್ವಲ್ಪ ಮರಿತೀವಿ, ಸ್ವಲ್ಪ ನೆನೆಸ್ಕೊಳ್ತೀವಿ. ಅಂದರೆ ಇದು ಮರೆಯೋಕ್ಕಾಗಲ್ಲ, ಸಾಧ್ಯ ಇಲ್ಲ. ನೆನೆಸ್ಕೊಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ತಿಳಿಸ್ಕೊಳ್ತೀವಿ. ನನಗೆ ಇವತ್ತು ಯಾರು ಕೇಳಿದ್ರೆ ನನ್ನ ಬಾಯಿನಲ್ಲಿ ಆ ವಿಳಾಸ ಇರುತ್ತೆ. ಅಣ್ಣವ್ರ ಮನೆ ವಿಳಾಸ ಪಕ್ಕ ಹೇಳ್ತೀವಿ. ಏನು ಕೃಷ್ಣವರು ಇದನ್ನು ಆಗಿಂದನೂ ನೆನಪಿಟ್ಕೊಂಡಿದ್ದೀರಲ್ಲ ಹೇಗೆ ಅಂತ. ಸಾರ್ ಇನ್ನೇನು ಇಲ್ಲ, ನನಗೆ ಇವತ್ತು ಹೇಳಬೇಕು ಅಂದರೆ, ನಾನು ದೂರದರ್ಶನಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿರೋದು. ಬಂದಿಲ್ಲ, ಎಲ್ಲೈತಂತೆ ಗೊತ್ತಿಲ್ಲ. ಇಲ್ಲಿ ಬಂದ ನಂತರ ಗೊತ್ತಾಯಿತು, ಓಹೋ ಅಂತೂ ಇಂತೂ ದೂರದರ್ಶನ ಚಂದನ ಇದಕ್ಕೆ ಬರೋವಂಥ ಭಾಗ್ಯ ಈಗ ಬಂತು. ಅದಕ್ಕೆ ಹೇಳ್ತಾರೆ ಕೆಲವರು, ಅದೃಷ್ಟ ಅದೃಷ್ಟ, ನಮ್ಮಿಷ್ಟ ಅಲ್ಲ. ನಮ್ಮಿಷ್ಟ ಆಗಿದ್ದರೆ ನಾವು ಕುಬೇರರಾಗ್ಬಿಡ್ತಿದ್ದು. ಅದಕ್ಕೆ ಸಮಯ ಕಾಯ್ತಾ ಇರಬೇಕು. ಯಾವುದೋ ಒಂದು ಸಮಯ ಬರುತ್ತೆ. ನಾನು ಹಾಗೂ ಹೀಗೂ, ಈಗ ನ್ಯಾಯವೇದಿಯವರು ನನ್ನ ಮೊದಲನೇ ಸಿನಿಮಾ. ರಾಜ್ಕುಮಾರ್ ಅವರು, ಸರೋಜಿದೇವಿ ವಜ್ರಮುನಿ, ಸಿದ್ಧಲಿಂಗಯ್ಯ ನಿರ್ದೇಶನ ಮಾಡಿದಂಥ ಚಿತ್ರ. ಹಾಗಾಗಿ ನಾನು ನಿಮ್ಮ ಮುಂದೆ ನ್ಯಾಯವಾಗಿ ಕೂತಿದ್ದೀನಿ. ಅಂದರೆ ನನಗೆ ಅವರಾಗೆ ಇವರಾಗೆ ಅಂತ ಹೇಳೋಕ್ಕೋಗಲ್ಲ. ಮೊದಲು ನನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ನಾನು ಮಿರರ್ ಎದುರುಗಡೆ ನಿಂತ್ಕೊಂಡು ಹಿಂಗಂದರೆ, ಓಹೋ ಇದಾಗಿದ್ದೀನಿ ಅಂತ. ನನಗೆ ಈ ಶೂಟಿಂಗ್ ಹೋದಾಗ ರೈಟು, ಲೆಫ್ಟು, ಟಾಪು, ಸೆಂಟ್ರು ಅಂತ ಹೇಳೋರಲ್ಲ, ಗೊತ್ತಾಯ್ತಾ? ಇದೆಲ್ಲ ಹೋಗಿ ನೋಡಿಕೊಂಡು ತಿಳ್ಕೊಂಡು ಬಂದು ಅಭಿನಯಿಸಿದಂಥ ಒಬ್ಬ ಕಲಾವಿದ. ಈಗ ಬಿಡಿ ಬರ್ತಿದ್ದಂಗೆ ಯಾವಾಗ ಮುಗೀತಿ, ಎಷ್ಟು ಗಂಟೆಗೆ ಮುಗೀತಿ ಅಂತ ಕೇಳ್ತಾರೆ. ಅದಲ್ಲ. ಹೌದು ಸರ್. ಬಂದಾಗ ನಾವು ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಇದನ್ನು ತಿಳ್ಕೋಬೇಕು. ಎಸ್ ಸರ್, ಎಸ್ ಸರ್. ಆದರೆ ನಾವು ತಿಳ್ಕೊಂಡು ಮಾಡಿದ ಮೇಲೆ ನಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಕಾಯಬೇಕು. ಖಂಡಿತ. ಈಗ ಕೆರಳಿದ ಸಿನಿಮಾ ಆಗಿರ್ಬೋದು, ಅಥವಾ ಗಜಪತಿ ಗರ್ವಭಂಗ ಆಗಿರ್ಬೋದು, ಅಥವಾ ಶ್ರುತಿ, ಇವೆಲ್ಲ ನಮ್ಮ ಪಾಲಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು. ಮಧ್ಯದಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು. ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ ಆ ಉಪ್ಪಿನಕಾಯಿ ಒಂದನೇ ಅನ್ನೋದು, ಹೌದು ಅಲ್ವರಾ, ಮಿಲ್ಕ್ ಹಾಕೋದು. ಬಟ್ ಇದು ನಾವು ಅಲ್ಲೇ ನೋಡ್ಕೊಂಡಾಗ, ಓ ಎಲ್ಲೋ ಒಂದು ಕಡೆ ಬೆಳೆಯೋಕ್ಕಾಗತ್ತೆ. ತಾನು ಉಪೇಂದ್ರಂದು ತರಲೆ ನನ್ನ ಮಗ ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಮಾಡಿದ್ದಾಗ ಬಿಡುಗಡೆ ಆದಾಗ ಭಾಳ ಒಳ್ಳೆಯ ಹೆಸರು ಬಂತು. ನನಗೆ ಒಂದು ಲೆಂತಿ ಡೈಲಾಗ್ಸ್ ಕೊಟ್ಬಿಟ್ಟಿದ್ರು.
ಕೃಷ್ಣವರೇ ಈ ಡೈಲಾಗ್ಸ್ ನೋಡ್ಕೊಳ್ಳಿ, ಇದು ಶಾರ್ಟ್ ಕಟ್ ಮಾಡೋಕ್ಕಾಗಲ್ಲ, ಒಂದೇ ಸರಿ ಹೇಳಬೇಕು. ಸರಿ, ನನಗೆ ಪೇಪರ್ ಇಸ್ಕೊಂಡು ಒಂದು ಬಾಟ್ಲ್ ನೀರು ಕೊಂಡ್ಕೊಂಡು ಪೇಪರ್ ನೋಡಿದೆ. ಏನಪ್ಪ ಇಷ್ಟು ದೊಡ್ಡ ಡೈಲಾಗ್ಸು, ಹೇಗೆ ಹೇಳೋದು, ಪ್ರಯತ್ನ ಮಾಡೋಣ, ನೋಡೋಣ ದೇವರಿದ್ದಾನೆ ಅಂತ. ಕೃಷ್ಣ ಅವರೇ ರೆಡಿನಾ, ಎಲ್ಲಿ ಹೊನ್ನೊಳ್ಳೆಯವರು ಅಂತ. ಸರ್ ರೆಡಿ ಹೇಳ್ತೀರಾ? ಹಾಂ ಸರ್ ಬನ್ನಿ. ಅದು ಕ್ಯಾಮ್ರಾ ರೆಡಿ ಮಾಡ್ಕೊಂಡವ್ರೆ, ಒಂದ್ಸರಿ ಹೇಳಿ ನೋಡೋಣ ಅಂತ ಹೇಳಿದ್ರಲ್ಲ. ಮಿಸ್ಟರ್ ಸಂತೋಷ್ ಕುಮಾರ್ ಊರ್ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ ಸಾಲಿಯಾನ ಸಾಕ್ಷಿ ಇಲ್ದಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟೋದನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡ್? ಏನು ಸ್ವಾಮಿ ಹಿಂಗೆ ಕೂಗಾಡ್ತೀರಿ ಅಂತ ನಮ್ಮ ಬಾಂಡ್ಲಿ ಜನಾರ್ದನ್. ನಿನ್ನ ಮಗ ಮಾಡಿರೋ ತಪ್ಪು ಒಂದ ಎರಡ, ಗಜಗೌರಿ ಆಗಿದ್ದ ನನ್ನ ತಂಗಿನ ಗಣಪತಿ ಮಾಡಿ ಕೂರಿಸಿದಾನಲ್ಲ, ಇದಕ್ಕಿಂತನೂ ಏನಾದರೂ ಬೇಕಾ? ಕೂಗಾಡಬೇಡಿ, 1-5-10 ಲಂಚ ತಗೊಂಡು, ಲಂಚ ನಂಬರ್ 9265 ಇವ್ರನ್ನ ಒದ್ದು ಒಳಗಡೆ ಹಾಕಿ ರಕ್ತ ಹೀರಿ ಕುದಿಯೋ ನೀರನ್ನ ತಲೆ ಮೇಲೆ ಸುರಿದು ಅಂಡಮಾನ ಕರ್ಕೊಂಡೋಗಿ ಅಂಡ ಮೇಲೆ ಒದ್ದು ನಿಕೋಬಾರ್ ಕರ್ಕೊಂಡೋಗಿ ನಿಕ್ಕರ್ ಬಿಚ್ಚಿ ಒದ್ದು ಒಳಗಡೆ ಹಾಕಿ. ಆಗ ಚಪ್ಪಾಳೆ ತಗೊಂಡು ಈ ಡೈಲಾಗ್ಸ್ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಯಿತು. ಇದು ಅನುಭವಿಸಿ ಹೇಳಿದ್ರೆ ನಮಗೆ ಬೆಲೆ. ಹೌದು ಹೌದು ಸರ್, ಏನು ನಿಜ ಸತ್ಯ. ಥಿಯೇಟ್ರಲ್ಲಿ ಚಪ್ಪಾಳೆ ತಡ್ತಾರಲ್ಲ, ವಿಶಿಲ್ ಹೊಡಿತಾರಲ್ಲ, ಆಗ ನಮ್ಗನ್ಸುತ್ತಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಹೌದು, ಇದು ಪ್ರತಿಯೊಬ್ಬರು ಅರ್ಥಕೊಬಿಟ್ಟು ತಿಳ್ಕೊಂಡು ಮಾಡಿದಾಗ ಚೆನ್ನಾಗಾಗುತ್ತೆ. ನಿಮ್ಮ ಅಂದರೆ ಊರಿನ ಬಗ್ಗೆ ಹೇಳಬೇಕು ಸರ್, ನಿಮ್ಮ ತಂದೆ ತಾಯಿ ಬಗ್ಗೆ. ಯಾಕೆಂದರೆ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತಾ? ಹೇಗೆ ನಿಮ್ಗೆ ಆಸಕ್ತಿ ಹುಟ್ಕೋತು? ಅಭಿನಯಿಸಬೇಕು ಅನ್ಸಿತ್ತಾ, ಬರೀ ನೀವು ನಟನೊಬ್ಬನ ನೋಡಬೇಕು ಅಂತ ಮಾತ್ರ ಆಸಕ್ತಿ ಇತ್ತಾ ಸರ್? ಈಗ ಹೇಳಿದ್ರಲ್ಲ, ಹಾಂ, ನಾನು ಅಣ್ಣವ್ರನ್ನ ನೋಡಬೇಕು ಅನ್ನೋ ಆಸೆ ಇತ್ತು. ಓಕೆ. ವೀರಕೇಸರಿ ಸಿನಿಮಾ ಬಿಡುಗಡೆ ಆಗಿತ್ತು. ಓಕೆ. ಆಗ ಅಂತಿದ್ದು ಇವರೆಲ್ಲ ಎಂಥ ಪುಣ್ಯವಂತರು, ಬೆಳ್ಳಿ ಮಂಚದ ಮೇಲೆ ಮಲಗಿದ್ದಾರೆ, ರಾಜನ ಡ್ರೆಸ್ಸು, ರಾಣಿ ಡ್ರೆಸ್ಸು, ಇದೆಲ್ಲ ಯಾಕೆ ಸಾಧ್ಯತೆ? ಬೇಡ ಬೇಡ, ಇಂಥವ್ರನ್ನ ನೋಡೋ ಭಾಗ್ಯನಾರ ಭಗವಂತ ನನಗೆ ಕೊಡಲಿ ಅಂತ ಕೇಳ್ಕೊಂಡವ್ರು ನಾನು ಅವತ್ತು. ಓಕೆ. ನನಗೇನು ಸಿನಿಮಾದಲ್ಲಿ ಪಾಠ ಮಾಡಬೇಕು ಅನ್ನೋ ಹಂಬಲ ಇರಲಿಲ್ಲ. ಓಕೆ. ಅದೇ ಇಂಥ ವ್ಯಕ್ತಿಗಳನ್ನ ನೋಡಬೇಕು. ಏನು ಆ ಬೆಳ್ಳಿ ಮಂಚ, ಏನು ಇದೇನು ನೋಡೋದಾದರೂ ಹೇಗೆ? ಓಕೆ. ಆಗ ನಾನು ನೀವು ಹೇಳ್ದಂಗೆ ಶ್ರೀರಾಮ ಬುಕ್ ಸ್ಟಾಲ್ ಅಲ್ಲಿ ನ್ಯೂ ಫಿಲ್ಮ್ ಡೈರಿ ಅಂತ ತಗೊಂಡೆ. ಅದರಲ್ಲಿ ಪ್ರತಿಯೊಬ್ಬರು ವಿಳಾಸ ಇತ್ತು. ಓಕೆ. ರಾಜ್ಕುಮಾರ್ ಮನೆ ನೋಡಿದ ತಕ್ಷಣ ಏನೋ ಒಂದು ಆನಂದ. ಕರೆಕ್ಟ್. ಆಗ ಅವತ್ತು ನಾನು ರೌಡಿ ರಂಗಣ್ಣ ಅಂತ ಒಂದು ಶೂಟಿಂಗ್ ಅವರು ಹೊಡ್ತಾ ಇದ್ರು, ನಾನು ಬಂದೆ. ಓಕೆ. ಅಷ್ಟಕ್ಕೆ ವಾಚ್ಮ್ಯಾನ್ ಓ ಅಂದ ಪಕ್ಕ ನಿಲ್ಲಿ ಅಂತ ಅಂದ. ಓ, ಯಾಕಪ್ಪ? ಸೊ ಮೆಡ್ರಾಸಲ್ಲಿ ಇದ್ದಿದ್ದು ಮನೆ? ಹಾಂ, ಅವ್ರದ್ದು. ಯಾಕಪ್ಪ? ನಮ್ಮ ಯಜಮಾನ್ರು ನೋಡೋಕ್ಕೆ ಅಂತ ಬಂದೆ. ಹಾಂ, ಯಜಮಾನ್ರು ಹೋಗಾಯ್ತು, ಪೋಯ ಆಯಿತು ಅಂತ ಅಂದ. ಇವನಿಗೆ ನಾನು ಕನ್ನಡ ಬರಲ್ಲ, ನನಗೆ ಆ ತಮಿಳು ಬರಲ್ಲ, ಹೇಗೆ ಏನು ಎತ್ತ ಅಂತಂತ ಅಷ್ಟೊತ್ತಿಗೆ ಪಾರ್ವತಕ್ಕರು ಆ ಕಡೆಯಿಂದ ಬರ್ತಾಯಿದ್ರು.
ಏನಪ್ಪ ಯಾವ ಊರು? ಅಮ್ಮ ನನಗೆ ದುಡ್ಡು ಗಿಡ್ಡೇನು ಬೇಡಿ, ದುಡ್ಡು ಕೇಳಕ್ಕೆ ನಾನು ಬಂದಿಲ್ಲ, ನೋಡೋಕ್ಕೆ ಬಂದಿದ್ದೆ. ಈಗ ತಾನೇ ಕಾರಲ್ಲಿ ಹೋದ್ರು ಅಂತ ವಾಚ್ಮ್ಯಾನ್ ಹೇಳಿದ್ರು. ಯಾವ ಊರು? ನಂದು ಅರ್ಕಲ್ಗೋಡ್ ಹತ್ರ ಹೊನ್ನವಳ್ಳಿ ಅಮ್ಮ ಅಂತ. ಆಗ ಒಳಗಡೆ ಕೂರಿಸ್ಕೊಂಡು ಅಲ್ಲಿ ಅವ್ರ ಮನೇಲಿ ಬೆಳೆಯ ಅಂತ ಒಬ್ಬ ಇದ್ದ. ಅವ್ರಿಗೆ ಬೆಳೆಯ ಇವ್ರಿಗೊಂದು ಸ್ವಲ್ಪ ಕಾಫಿ ತಂದುಕೊಡು, ಹಾಗೆ ನನಗೊಂದು ಸ್ವಲ್ಪ ತಂದುಕೊಡು ಅಂತ. ಓಕೆ. ಅವರಷ್ಟು ಕಾಫಿ ಹೇಳಿದ್ರಲ್ಲ, ಏನೋ ಒಂದು ಆನಂದ. ಈ ಸಮಯ ಆನಂದಮಯ. ಇವು ಬಯಸದೇ ಬಂದ ಭಾಗ್ಯಗಳು ಇವು. ಸತ್ಯ. ಏನು, ನಾನು ಎಲ್ಲೇ ಹೋದ್ರೂ ಅವರಾಗೆ ಇವರಾಗೆ ಅಂತ ಹೇಳ್ತಾರಲ್ಲ, ಮೊದಲು ನಾನು ಹೇಗೆ ಅಂತ. ಹೌದು ಹೌದು. ಕನ್ನಡಿಲಿ ನೋಡಿದ್ರೆ ನನ್ನಂಥ ಒಳ್ಳೆಯೂ ಯಾರೂ ಇಲ್ಲ, ನನ್ನಂಥ ಕೆಟ್ಟನೂ ಯಾರೂ ಇಲ್ಲ. ಆದರೂ ಆ ಕೆಟ್ಟದ್ದನ್ನು ಬದಲಿಗಿಟ್ಟು ಒಳ್ಳೆಯದನ್ನು ಆರಿಸ್ಕೊಂಡು ಬಾಳಿ ಬದುಕೋಣ ಅನ್ನೋ ಹಂಬಲ ಆಯಿತು. ಎಸ್ ಸರ್. ಈಗ ರಾಜ್ಕುಮಾರ್ ಅವ್ರ ಮನೆ ಒಡನಾಟ ಆ ರೀತಿಯಾಗಿ ಆರಂಭ ಆಗಿದ್ದು, ಬರೀ ಅವ್ರನ್ನ ನೋಡಬೇಕು ಅಂತ ಹೋಗಿದ್ದು ನಿಮಗಲ್ಲಿ ಮನೆಯಲ್ಲಿ ಇರೋ ರೀತಿ ಅವಕಾಶನೇ ಸಿಗ್ಬಿಡ್ತು. ಆದರೆ ರಾಜ್ಕುಮಾರ್ ಅಂದಿದ ತಕ್ಷಣ ನೀವಂದರೆ ವೀರಕೇಸರಿ ನೋಡಿದಾಗ ಬೆಳ್ಳಿ ಮಂಚ ಈ ಥರ ಎಲ್ಲ ಅಂದ್ರಲ್ಲ ಸರ್, ಈಗ ಅಣ್ಣವ್ರನ್ನ ನೆನಪಿಸ್ಕೊಂಡಿದ ತಕ್ಷಣ ಯಾವ ಹಾಡು ನೆನಪಾಗುತ್ತೆ ಸರ್? ಒಂದು ಝಲಕ್ ಹಾಗೆ ಬಿಡಿ ಸರ್. ನನಗೆ ಅವ್ರದ್ದು ಎಲ್ಲ ಹಾಡುಗಳು ಇಷ್ಟನೇ, ಎಲ್ರಿಗೂ ಅಷ್ಟೇ ಅಲ್ವಾ? ಯಾವ್ದಾದ್ರು ಒಂದು ಹಾಡಿ ಸರ್. ಮೆಲ್ಲು ಸಿರೆ ಸವಿಗಾನ, ಎದೆ ಜಿಲ್ಲೆನೆ ಹೂವಿನ ಬಾಣ, ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಮಧುಮಂಚಕೆ ಈ ಹಂಜಿಕೆ ಇದಕ್ಕೇಕೆ ಪ್ರೇಮದವನಲು, ಮೆಲ್ಲು ಸಿರೆ ಸವಿಗಾನ. ಈ ಥರ ಹಾಡುಗಳು ಆ ದಿನ ಕೇಳೋಕ್ಕೆ ಮನೆ ಮಂದಿ ಎಲ್ಲ ಕೂತು ಕೇಳ್ಬೋದಾಗಿತ್ತು ಅಲ್ವಾ? ಹೌದು. ಅಂದರೆ ಸಮಯಕ್ಕೆ ತಕ್ಕಂತೆ ಬರಬೇಕು ಅಂತ ಹೇಳ್ತಾರೆ, ನಿಜ, ಇಲ್ಲ ಅಂತ ಹೇಳಲ್ಲ. ಆದರೆ ಆಗ ಮನೆ ಮಂದಿ ಎಲ್ಲ ಕೂತ್ಕೊಂಡು ನನ್ನಮ್ಮ, ನನ್ನ ಅಜ್ಜಿ, ನನ್ನ ಅಕ್ಕ, ನನ್ನವ್ವ ಎಲ್ಲ ಕೂತ್ಕೊಂಡು ಕೇಳ್ಬೋದಾಗಿತ್ತು, ನೋಡ್ಬೋದಾಗಿತ್ತು. ನಿಜ ಸರ್. ಆಹಾ ಏನು ಚೆನ್ನಾಗಿದೆ, ಏನು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವು ಅದನ್ನು ನೋಡ್ಕೊಂಡು ಬಂದಾಗ ಇವತ್ತಿಗೂ ನಾನು ನಮ್ಮ ಹಳ್ಳಿ ಕಡೆ ಮಾತಾಡೋದು ಗೊತ್ತಾಯಿಲ್ಲ, ಲೋ ಬರಲ ಮಗ ಇಲ್ಲೇ ಎಲ್ಲ ಅದು. ಇಲ್ಲಿ ಬಂದ ಮೇಲೆ ಅವನ್ನೆಲ್ಲ ಒಂದು ಸ್ವಲ್ಪ ಬದಿಗೊತ್ತಿದೆ. ಇವರು ಭಯ್ಯ ಬಪ್ಪ ತಿಂಡಿ ತಿನ್ಬಾ ನೋಡಿ, ಅದು ಈಗ ಇದು ಹೇಳ್ತಿದ್ದಾಗ ಅವ್ರ ಬಾಯಿನಲ್ಲಿ ಬರೋದೇ ಮೊದಲು ಬಾ ಕಾಫಿ ಕುಡಿ, ತಿಂಡಿ ತಿನ್ನು, ಊಟ ಮಾಡು, ಈ ವಿಷಯ. ಓಕೆ. ಇದನ್ನು ನಾವು ಕೇಳ್ಕೊಂಡು ನೋಡಿಕೊಂಡು ಬಂದು ಹಾಗೇ ಬೆಳೆದು, ಸರ್ ಬನ್ನಿ ಕೂತ್ಕೊಳ್ಳಿ, ಸರ್ ಈ ಕಡೆ ಬನ್ನಿ, ಕಾಫಿ ಬೇಕಾ, ಟೀ ಬೇಕಾ, ಏನು ತಿಂಡಿ ಬೇಕಾ, ಊಟ ಬೇಕಾ, ಹೀಗೆ ಅವರಿಂದ ಮಾತುಗಳನ್ನ ಕಲ್ತ್ಕೊಂಡು ಆಡ್ಕೊಂಡು ಬಂದೆ. ಅದೇ ನಮಗೆ ಒಂಥರ ಸ್ವರ್ಗದ ನೀವು ಹೇಳಿದ ಹಾಗೆ ನಮ್ಮಂಥ ಈ ಕನ್ನಡ ಸಿನಿ ಪ್ರೇಮಿಗಳಿಗೆ ಹೊನ್ನವಳ್ಳಿ ಕೃಷ್ಣ ಅಂದ ತಕ್ಷಣ ಒಂದಷ್ಟು ಪಾತ್ರಗಳು ಹಾಗೆ ಬಂದು ಹೋಗುತ್ತವೆ. ಶ್ರುತಿಯಲ್ಲಾಗಿರ್ಬಹುದು, ಒಬ್ಬ ಹಿತಚಿಂತಕ, ಒಬ್ಬ ಗೆಳೆಯನಾಗಿ ಆಗಿರಬಹುದು, ಜೊತೆಗೆ ಮಾಲಾಶ್ರೀಯವರ ಜೊತೆಗೆ ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ ಅನ್ನುವಂಥ ಹಾಡಿನಲ್ಲಾಗಿರ್ಬೋದು ನಿಮ್ಮ ಅಭಿನಯ, ಜೊತೆಗೆ ವಿನಯಾ ಪ್ರಸಾದ್ ಅವ್ರಿಗೆ ಮದುವೆ ಆಗೋದಕ್ಕೆ ಹೋಗಿ ಜಾಪಳು ಮಾತ್ರೆ ತಿಂದು ನೀವು ಆ ಕಷ್ಟಕ್ಕೆ ಬೀಳೋದಾಗಲಿ, ಅವೆಲ್ಲ ಪಾತ್ರಗಳು ಕಣ್ಮುಂದೆ ಬರುತ್ತೆ. ಅಂದರೆ ಇವತ್ತು ಬರುವಂಥ ಹೊಸ ಕಲಾವಿದರಿಗೆ ಒಂದಷ್ಟು ನಿಮ್ಮಂತಹ ಮಾರ್ಗದರ್ಶಕರಂದರೆ ನಿಮ್ಮ ಪಾತ್ರಗಳನ್ನು ನೋಡಿ ಮ್ಯಾನರಿಸಮ್ ಆಗಿರ್ಬೋದು, ಒಂದು ಹಾಸ್ಯ ಪಾತ್ರ ಆದರೆ ಹೇಗೆ ಮಾಡಬೇಕು, ಒಬ್ಬ ಖಳನಟನ ಪಾತ್ರ ಅಂದರೆ ಹೇಗೆ ಮಾಡಬೇಕು ಅನ್ನುವಂಥ ಐಡಿಯಾ ಬರುತ್ತೆ. ಆದರೆ ನಿಮಗೆ ನೀವೇ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಬೇಕಾಗಿರೋವಂಥದ್ದು. ಅಂಥ ಟೈಮಲ್ಲಿ ಅಂದರೆ ನಿಮಗೆ ಸಿಕ್ಕಂಥ ಪಾತ್ರಗಳಿಗೆ ಹೇಗೆ ತಯಾರಿ ಮಾಡ್ಕೊಳ್ತಿದ್ರಿ ಸರ್ ನೀವು? ಇದು ಏನು ತಯಾರಿ ಇಲ್ಲಮ್ಮ. ನಾವು ಮೊದಲು ಕನ್ನಡಿ ನೋಡ್ತಾ ಇದ್ದು,
ಕನ್ನಡಿ ನೋಡ್ತಾ ನಾವು ಯಾವುದಾದ್ರೂ ಒಂದು ಡೈಲಾಗ್ಸ್ ಹೇಳ್ತಾ ಇದ್ದು. ಹಾಗೆ ಪತ್ರಿಕೆ ಓದ್ತಿದ್ವಲ್ಲ, ಪತ್ರಿಕೆ ಓದ್ತಾ ಇರ್ಬೇಕಾದ್ರೆ ಅಷ್ಟು ಲೈನು ಗಟ್ಟಿ ಮಾಡ್ಕೊಂಡು ಅದನ್ನು ಕನ್ನಡಿ ಮುಂದೆ ಅಭಿನಯಿಸ್ತಿದ್ದೆ. ಏನು ಸರಿಯಾಗಿ ಬತ್ತಾ ಇಲ್ವಾ ಅಂತ. ಆಮೇಲೆ ಆ ಥರ ಶಿಷ್ಯ ಕೊಟ್ಟಿನ ಒಬ್ಬನ ಅಲ್ಲಿ ನಾನು ಮಾಡ್ತಾ ಇರ್ಬೇಕಾದ್ರೆ ಇಟ್ಕೊಂಡಿರಿವೆ. ಅದು ಕರೆಕ್ಟಾಗಿದ್ದನ್ನು ನಾನು ಹೇಳಿದ್ದು. ಹೇಳೋಣ ಇನ್ನೊಂದು ಸರಿ ಹೇಳೋಣ, ಇಷ್ಟೊತ್ತವ್ರಿಗೆ ಏನು ಮಾಡ್ತಿದ್ದಲ್ಲೋ ಅಂತ. ಇಲ್ಲಣ್ಣ ಈಗ ಹೇಳೋಣ ಈಗ ಹೇಳ್ತಾ ಇದ್ದೆ. ಇದು ಈ ಥರ ಬೆಳೆಸ್ಕೊಂಡು ಬಂದಿದ್ದು. ನನಗೆ ಮಿರ್ರರ್ ಅಂದರೆ ಭಾಳ ಇಷ್ಟ ನನಗೆ. ಕನ್ನಡಿನೇ ನನಗೆ ಪಾಠ ಕಲಿಸಿದ್ದು. ಎಲ್ಲಿದ್ರೂ ಅದೇನು ಅಷ್ಟೊತ್ತು ಕನ್ನಡಿ ನೋಡ್ತಾ ಇದ್ದೀರಾ ಅಂದರು ನಮ್ಮ ಮನೆಯವರು. ಓಕೆ ಸರ್, ಅದೇನೇ ಇರ್ಬೋದು, ಕೆಲವು ವಿಚಾರಗಳು ನಿಮ್ಮ ಬಗ್ಗೆ ಅಣ್ಣವ್ರ ಬಗ್ಗೆ ಅಂತ ಹೇಳಿದ್ರೆ, ಅಣ್ಣವ್ರು 3ನೇ ಕ್ಲಾಸು, ನೀವು 4ನೇ ಕ್ಲಾಸ್ ಓದಿರೋದು. ಆದರೆ ಸಿನಿಮಾ ಅಂತ ಬಂದಾಗ ಅವರೂ ಹಾಗೇನೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಿದ್ದ ರೀತಿ ಇತ್ತು. ನೀವು ಹಾಗೇನೆ, ಅಂದರೆ ಬಯಸದೇ ಬಂದ ಭಾಗ್ಯ ಅಭಿನಯಿಸೋದಕ್ಕೆ ನೀವು ಶುರು ಮಾಡ್ತೀರಾ. ಆದರೆ ಅಭಿನಯ ಅಂದಾಕ್ಷಣ ಒಂದಷ್ಟು ಗಟ್ ಮಾಡಬೇಕು, ಅಂದರೆ ಇಡೀ ಕಂಟೆಂಟನ್ನು ತಲೆ ಒಳಗಡೆ ನೆನ್ಪಿಟ್ಕೋಬೇಕು, ಆಮೇಲೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ಹಿಂದಿನ ಕಾಲದಲ್ಲಿ ಬರೀ ಕ್ಯಾನ್ಗಳು ಒಂದು ಸಲ ಒತ್ತಿದ್ರೆ ಎಷ್ಟೋ ಅಡಿ ಹೊಟ್ಟೋಗ್ತಾ ಇತ್ತು. ಆದರೆ ಇವತ್ತಾದರೆ ಡಿಜಿಟಲ್ ಇದೆ, ನೀವು ಎಷ್ಟು ಸಲ ರೀಟೇಕ್ ತೊಗೊಂಡ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಆ ರೀತಿ ಇದ್ದಾಗ ಸರ್, ಆವಾಗ ಅಷ್ಟು ದೊಡ್ಡವ್ರ ಜೊತೆ ನಿಂತು ಅಭಿನಯಿಸಬೇಕಾದ್ರೆ ಹೊಸೊಸ್ತರಲ್ಲಿ ನಾನು ಕೇಳ್ತಾ ಇರೋದು ಆರಂಭದಲ್ಲಿ, ಅಂದರೆ ಹೆಂಗೆ ನೀವು ತಯಾರಿ ಬರೀ ಕನ್ನಡಿ ಮುಂದೆ ಮಾಡ್ತಾ ಇದ್ದಿದ್ದನ್ನು ಹೇಳಿದ್ರೆ, ಅದಲ್ಲದೆ ಅವ್ರಗಳ ಜೊತೆ ನಿಂತಾಗ ಹೆಂಗೆ ಅನಿಸ್ತಿತ್ತು ಸರ್? ಪೇಪರ್ ಇಸ್ಗಳಿವೆ ಅಷ್ಟೇ ಡೈರೆಕ್ಟ್ರಿಗೆ ಹೇಳಿ, ಡೈಲಾಗ್ಸ್ ಒಂಚೂರು ಕೊಡಮ್ಮ ನೋಡ್ಕೊತಾ ಇರ್ತೀನಿ ಆ ಕಡೆ. ಸೊ ಅದೆಲ್ಲ ಕೊಡೋಂಗಿಲ್ಲ ಸರ್ ಹಂಗೆ ಅಂತ. ಅಲ್ಲಿ ತೆಗಿತಾ ಇದ್ದಾರಲ್ಲ, ಎಲ್ಲೋಗಿ ನೋಡ್ಕೊಬತ್ತಿ ಹಾಗೂ ಈಗೂ ತಾಜಾ ಮಾಡಿ ಇಸ್ಕೊಂಡು ಅಲ್ಲಿ ಹೋಗ್ತಿದ್ದೆ. ಫಿಲ್ಮೋಕ್ರಾಫ್ಟಿಂದ ಎಲ್ಲ ಮಿರರು, ಮಂಚ ಗಿಂಚ, ಶೂಟಿಂಗ್ಗೆ ಬೇಕಾಗಿದ್ದೆಲ್ಲ ಅಲ್ಲಿ ದೊಡ್ಡ ಕನ್ನಡಿ ಇರೋದಲ್ಲ, ಆ ಕನ್ನಡಿ ಹತ್ರ ನಿಂತ್ಕೊಂಡು ನೋಡ್ತಿದ್ದೆ. ಕಾಲರೆಲ್ಲ ಎತ್ತಿ ಇದು ಮಾಡಿ. ಇವು ನನಗೆ ಒಂದು ಸ್ವಲ್ಪ ಪಾಠ ಕಲಿಸ್ಕೊಟ್ಟಂಥ ಜಾಗ. ನಾವು ಆವಾಗೆಲ್ಲ ಸ್ಟುಡಿಯೋಗೆ ಹೋಗ್ಬೇಕು ಅಂದರೆ ಭಾಳ ಕಷ್ಟಕರವಾದ ವಿಷಯ. ನಾನು ಮೊದಲ ಬಾರಿಗೆ ಸ್ಟುಡಿಯೋ ನೋಡಿದ್ದು ಗೋಲ್ಡನ್ ಸ್ಟುಡಿಯೋ. ಆಗ ಅಲ್ಲಿ ರೌಡಿ ರಂಗಣ್ಣ ಅಂತ ಶೂಟಿಂಗ್ ನಡೀತಾಯಿತ್ತು. ಹಾಗೂ ಈಗೂ ಕೊಡಂಬಾಕಮ್ಮಿಂದ ವಿರಿಯಂಬಾಕಮ್ಮವರೆಗೂ ನಡ್ಕೊಂಡು ಹೋಗಿದ್ದೆ. ನಡ್ಕೊಂಡೋದ್ರೆ ಅಲ್ಲಿಗೆ ಆಚಾರಕ್ಕೆ ಅವನು ಸ್ಟುಡಿಯೋ ಒಳಗಡೆ ಬಿಡಲ್ಲ. ಅವನಿಗೆ ತಾಜಾ ಮಾಡಿ ಇದು ಮಾಡಿ ಅವನು ಒಂದು ಕಡೆ ಹೋಗಿ ನಿಲ್ಲಿಸ್ತಾ ಅಂದರೆ ಬರೀ ಗೋಣಿಚೀಲ ಹಿಂಗಿರೋದಲ್ಲ, ಈ ತೂತಿಂದ ಕಾಣೋದು. ಅದನ್ನು ಒಂದು ಸ್ವಲ್ಪ ಹಿಂಗನ್ನಿವೆ, ಹಿಂಗೆ ಓಹೋ ಕಾಣಿಸ್ತಾ ಇದೆ. ಮಣಿ ಅಂತ ನನ್ನ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ. ಯಾವುದೇ ಕಾರಣಕ್ಕೂ ಕೆಂಬಾರ್ದು, ಏನು ಯಾವುದೇ ಮಾತಾಡಬಾರ್ದು. ಆ ಥರ ಒಂದು ಕಟ್ಟುನಿಟ್ಟಾಗಿ ಹೇಳ್ಕೊಟ್ಟಿದ್ದ. ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೆ. ಈ ಗೋಣಿಚೀಲದ ಮರೆಯಲ್ಲಿ ನಮ್ಮನ್ನು ನಿಲ್ಲಿಸಿದ್ನೆಲ್ಲ ಕೆಂಪು ಬಂದ್ಬಿಡ್ತು. ಅಂತ ಯಾರು ನಾನು ಯಾರೋ ಈ ಕಡೆ ಕೆಮ್ತಾ ಇದ್ದಾರಲ್ಲ. ಅವಾಗ ನಾನು ಹೇಳ್ಕೊಬೇಕು, ಸರ್ ಕೆಂಬಿದ್ದು ನಾನೇ, ದಯವಿಟ್ಟು ಕ್ಷಮಿಸಿ, ನಾನು ಅವ್ರನ್ನ ಯಾರನ್ನೋ ಒಬ್ಬರನ್ನ ಕೇಳ್ಕೊಂಡು ಬಂದೆ, ಈ ಕಡೆ ನಿಂತ್ಕೋ ಅಂತ ಹೇಳಿದರು. ನಿಂತ್ಕೊಂಡು ಕೆಂಪು ಬಂದ್ಬಿಡ್ತು. ಬರ್ತೀನಿ ಸರ್ ಅಂತ. ವಾಯ ಇಂದ
ಆ ಕಡೆ ಕೂತ್ಕೊ ಅಲ್ಲಿ ನೋಡು, ತಿರ್ಟುತನಮ ಹಂಗೆಲ್ಲ ಹೊರ್ಕೊಡೋದು. ಒಂದು ಕಡೆ ಕೂರ್ಸೋದ್ರಲ್ಲ ನೋಡ್ಕೊಂಡಿದ್ದು. ಆಮೇಲೆ ಬತ್ತೀನಿ ಸರ್, ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು ಅಂತ. ಅವನಿಗೂ ಒಂದು ಸ್ವಲ್ಪ ಅರ್ಧಂಬರ್ಧ ಕನ್ನಡ ಬತ್ತಿತ್ತು. ಸರಿ ಪಪ್ಪ ಹೋಗು. ನನಗೆ ಏನೋ ಒಂದು ಖುಷಿ. ಇದರಲ್ಲಿ ಯಾರಿಗೆ ಎಷ್ಟು ಸಿಗುತ್ತೋ ಹೇಳೋಕ್ಕಾಗಲ್ಲ. ಹೌದು. ಏನು ಈಗ ನಾನು ಇರೋ ಬಟ್ಟೆನ ಚೆನ್ನಾಗಿ ಹಾಕ್ಕೊಂಡು ಕನ್ನಡಿ ನೋಡ್ತಾ ಇದ್ದೆ, ಚೆನ್ನಾಗಿದ್ದೆ. ನನಗಿಂತ ಬಡ್ಡೆ ಹುಡುಗರು, ನಿಮ್ಮಂಥ ಹುಡುಗರೆಲ್ಲ ಬಂದು ನಿಂತ್ಕೊಂಡಾಗ ಓಹೋ ಈಗ ನಮಗೆ ಚಾನ್ಸ್ ಸಿಕ್ಕಲ್ಲ. ಈಗ ನನಗಿಂತ ಇವ್ರು ಲಕ್ಷಣವಾಗವ್ರೆ, ಒಳ್ಳೆ ಹೈಟು, ಪರ್ಸ್ನಾಲಿಟಿ. ನಾನು ಇಲ್ಲಿ ಯಾವುದೋ ಒಂದು ಶರ್ಟ್ ಇಸ್ಕೊಂಡು ಬಂದಿದ್ದೆ. ಈ ಥರ ಶೂಟಿಂಗ್ ಹೋಗ್ತೀನಿ, ಒಂದು ಶರ್ಟ್ ಕೊಡಿ ಅಂತ ಒಂದು ಲಾಂಡ್ರಿ ಅಂಗಡಿಲಿ ಕೇಳಿದೆ. ಸಂದರ್ಭಗಳು ಯಾಕೆ ಬರುತ್ತೆ ಅಂತ. ಹೌದು. ಹಾಗೂ ಈಗೂ ಬಂದು ಈಗ ಬರ್ತಕ್ಕಂಥ ಯುವಕರಿಗೆಲ್ಲ ಹೇಳ್ತೀನಿ, ಆ ಥರ ಮಾಡಬೇಡಿ, ಗಾತ್ರ ಇಡಬೇಡಿ. ಏನು ಬಂದಾಗ ಏನು ಅಸಿಸ್ಟೆಂಟ್ ಡೈರೆಕ್ಟ್ರಿ ಮ್ಯಾನೇಜರ್ ಕರ್ಕೊಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರಿ ಡೈಲಾಗ್ಸ್ ಕೊಡ್ತಾರೆ. ಆ ಡೈಲಾಗ್ಸನ್ನು ಪಕ್ಕಡದಸ್ತಾಗಿ ನೋಡ್ಕೊಂಡ್ರೆ ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಹೌದು ಸರ್, ಅಂದರೆ ನಿಮಗೆ ಸಿಕ್ಕಂಥ ಇಷ್ಟು ವಿಭಿನ್ನ ಪಾತ್ರಗಳಲ್ಲಿ ಒಂದು ಉದ್ದುದ್ದ ಸಂಭಾಷಣೆಗಳಿರುವಂಥದ್ದು. ಆದರೆ ಮತ್ತೊಂದು ವಿಶೇಷ ಅಂದರೆ ಹೆಚ್ಚಾಗಿ ನಿಮ್ಮ ಎಂಟ್ರಿ ಅಂದರೆ ಒಂದು ಹಾಡಿನ ಜೊತೆಗೆ ಎಂಟ್ರಿ ಆಗುವಂಥದ್ದಾಗಿರ್ಬೋದು. ಜಗ್ಗೇಶ್ ಅವ್ರ ಜೊತೆಗೆ, ಅನಂತನಾಗ್ ಅವ್ರ ಜೊತೆಗೆ ಹೆಚ್ಚಾಗಿ ಹಾಡ್ತಾ ಬರ್ತಿದ್ರಿ. ಅಂದರೆ ನಿಮಗೆ ಚೆನ್ನಾಗಿ ಹಾಡ್ತೀರಿ ಅಂತ ನಿಮಗೋಸ್ಕರ ಹಾಡು ಕ್ರಿಯೇಟ್ ಮಾಡ್ತಿದ್ರಾ, ಅಥವಾ ನೀವೇ ಒಂದು ಹಾಡು ಆ್ಯಡ್ ಮಾಡ್ತಿದ್ರಾ, ಹೇಗೆ ಸರ್ ಅದು? ಅಲ್ಲಿ ಬರ್ಬೇಕಾದ್ರೆ ಯಾವ್ದಾದ್ರು ಒಂದು ಗುಣಗಾನ ಮಾಡ್ಕೊಂಬನ್ನಿ ಅಂತ ಅನ್ನೋರು. ಜಗ್ಗೇಶ್ ಅವರು ಯಾವ್ದಾರ ಒಂದು ಹಳೆ ಹಾಡು ಬಿಟ್ಕೊ ಬರಮ್ಮ ಅಂತ. ಸರಿ ಅಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೀಗೆ ಒಂದೊಂದು ಹಾಡು ಹೇಳ್ತಿದ್ದೆ. ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಹೌದು ಸರ್. ಅಂತ ಮೆಲ್ಲು ಸಿರಿ ಸವಿಗಾನ. ನಾಟಕದ ಮಟ್ಟ ಆಡ್ತಿರಲ್ಲ ಸರ್, ನಾಟಕದ ಮಟ್ಟು ಭಾಳ ಚೆನ್ನಾಗಿ ಕೇಳಿಸುತ್ತೆ. ನಾಟಕದ ಹಾಡಿ ಸರ್. ಫಸ್ಟು ಪ್ರೇಯರು ಎಲ್ಲರೂ ನಿಂತ್ಕೊಂಡು, ಒಂದು 5-6 ಜನ ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದು. ಶ್ರೀ ರಘುವರ ಸೌಖ್ಯದಾತ ಬಾರೈ ತೋರೆ ರಘುವರ ನೀಡುತ್ತ ಶ್ರೀ, ನೀಡಿದ ವರಗಳ ಬೇಡುವ ನಯಮಾನಿತ ಸರಿತ ಸತ ಸರಿತ ಗುಣಭರಿತ ನವಚರಿತ ಶ್ರೀ. ಇದು ನಮಗೆ ಸಹಾಯ ಮಾಡ್ತು. ಈ ಯಾವಾಗ ಈ ಥರ ಹೇಳೋದು ಶುರು ಮಾಡ್ತೀವೋ ಆಗ ಅದು ಮಟ್ಟಕ್ಕೆ ನಿಂತ್ಕೊ. ಜಗ್ಗೇಶ್ ಅಲ್ಲಲ್ಲಿ ಅಣ್ಣ ಯಾವುದೋ ಒಂದು ಹಾಡು ಬಿಡ್ತಿದ್ದೆ, ಅದು ಬಿಡೋಣ ಅಂತ ಬಿಡೋ ಮಗ ತಕ್ಕೆ ಅಂತ. ಅಂಬರೀಷ್ ಅವರು ಕೇಳೋದು ಎಲ್ಲ ನಗ್ತಿದ್ರಲ್ಲ, ಅದಕ್ಕೆ ಏನೋ ಎಲ್ಲ ನಗ್ತಾ ಇಲ್ಲ. ವನೋಳಿ ಕೃಷ್ಣ ಅವರು ಏನೋ ಡೈಲಾಗ್ಸ್ ಹೇಳ್ತಿದ್ರು. ಅದ ಇಲ್ಲಣ್ಣ ನೀವು ಬಂದು ಹಿಡ್ಕೊಂಡು ನನಗೆ ಡೈಲಾಗ್ಸ್ ಬರಲ್ಲ ಬಿಡಿ ಅಂತ. ಹೀಗೆ ಪ್ರತಿ ಒಂದೊಂದು ಕಡೆ ಒಂದೊಂದು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಎಲ್ಲರನ್ನೂ ಅಣ್ಣ ಸ್ವಾಮಿ ಬುದ್ಧಿ ಅಂತ ಅಂದ್ಕೊಂಡು ಅದು ಬಂದಿದ್ದಕ್ಕೆ ನನಗೆ ಇಷ್ಟು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಯಿತು. ಬರೀ ನಟನಾಗಿ ಮಾತ್ರ ಇರಲಿಲ್ಲ, ನೀವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆದ್ರಿ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ರಿ. ಅಂದರೆ ಹಲವು ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ಯಾಕೆಂದರೆ ಒಂದು ಸಿನಿಮಾ ಟೀಮ್ ಅಂತ ಹೇಳಿದ್ರೆ ಇದು ನನ್ನ ಮನೆ ಥರ ಅಂತ ಹೇಳಿ ಯಾವುದೇ ಕೆಲಸಗಳು ಬಂದರೂ ಕೂಡ ಎಸ್ ನಾನು ಮಾಡ್ತೀನಿ ಅಂತ ನೀವು ಅಷ್ಟು ಲವಲವಿಕೆಯಿಂದ ಇನ್ವಾಲ್ವ್ ಆಗ್ತಾ ಇದ್ರಿ ಸರ್. ಅಂದರೆ ನಿಮ್ಮ ಒಬ್ಬ ನಟನನ್ನು ಬಿಟ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ಹೋಲ್ ಆ್ಯಂಡ್ ಸೋಲ್ ಕಂಟ್ರೋಲ್ ನಿಮ್ಮ ಕೈಲೇ ಇರುತ್ತೆ. ಒಂದು ಸಿನಿಮಾದ ಸಂಪೂರ್ಣವಾದಂಥ ಜವಾಬ್ದಾರಿ ನಿಮ್ಮ ಕೈಲಿರುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಲಕ್ಷ್ಮೀ ನಾರಾಯಣ್ ಡೈರೆಕ್ಷನ್ನು ಪುನೀತ್ ಚಿಕ್ಕ ಹುಡುಗನಾಗಿ ಪಾತ್ರ ಮಾಡಿದ್ದು. ನನಗೆ ಪ್ರಾಪರ್ಟಿ ಲಿಸ್ಟು
ಕೇಳಿದ್ದಕ್ಕೆ ಕೊಟ್ಟಿದ್ದರು. ಹ್ಮ್. ಅದೆಲ್ಲ ತರಿಸಿದ್ದೆ. ಓಕೆ. ಅಲ್ಲಿ ಪ್ರಾಪರ್ಟಿ ಇವತ್ತು ಅದು ಬೇಕಾಗಿತ್ತು, ನಾಳೆ ಇದು ಬೇಕಾಗಿತ್ತು, ನಾಡಿದ್ದು ಇದು ಹೀಗೆ ಎಲ್ಲ. ಇವ್ರು ನೋಡಿದ್ರು, ಇದ್ಯಾಕೆ ಇದೆಲ್ಲ ತರಿಸಿದಿರಿ, ಈಗಲೇ ಇದೆಲ್ಲ ಬೇಕಾಗಿದ್ದು 18ಕ್ಕೆ 20ಕ್ಕೆ ಅಂತ. ಓಕೆ. ಸರ್ ನೀವು ಯಾವತ್ತಾದರೂ ಮಾಡ್ಬೋದು, ತಂದು ಇಲ್ಲಿ ಇಟ್ಟಿರ್ತೀನಿ. ಆ ಕಡೆ ಕತ್ತೆ ಇರೋದು, ಈ ಕಡೆ ಸಾಮಗ್ರಿ ಇರೋದು, ಈ ಕಡೆ ತರಕಾರಿ ಇರೋದು, ಪ್ರತಿಯೊಂದು. ಆಗ ಅವ್ರು ಹೇಳಿದ್ಕೆ ಸರಿ ಆಯಿತು ಅಂತ. ಸರಿ ಎಲ್ಲ ಆಯಿತು, ಒಂದು ಕಡೆ ಇಟ್ಟಿದ್ದು. ಹಾಗೂ ಇವು ಸಿನಿಮಾ ಡಬ್ಬಿಂಗ್ ಹಂತಕ್ಕೆ ಬಂತು. ಡಬ್ಬಿಂಗಲ್ಲಿ ಅವ್ರು ನೋಡಿದ್ರು, ಖುಷಿಪಟ್ಟರು. ನಮ್ಮ ಹೊನ್ನೊಳ್ಳಿಯವ್ರಿಗೆ ಇದೆಲ್ಲ ಯಾಕೆ ಈಗಲೇ ತರಿಸ್ತಿ ಅಂತ. ಅವರು ನೀವು ಯಾವಾಗ ಬೇಕಾದರೂ ಮಾಡ್ಬೋದು, ಪ್ರಾಪರ್ಟಿ ಇರುತ್ತೆ ಅಂತ. ಆ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಇದು ಬಂತು. ಆ ಸಮಯ ಸಂದರ್ಭದಲ್ಲಿ ಇಷ್ಟಕ್ಕೆಲ್ಲ ಕಾರಣ ನನ್ನ ಅಸಿಸ್ಟೆಂಟ್ ಕೃಷ್ಣ ಅಂತ ಹೇಳಿದರು. ಆಗ ಆ ಪದ ಕೇಳಿ, ಹೇ ಲಕ್ಷ್ಮೀನಾರಾಯಣ ಅವ್ರು ನೀನು ಹೊಗಳ್ತಾವ್ರು ನೋಡು ಅಂತ. ಏನೇ ಇಲ್ಲ, ನಾನು ಅದನ್ನು ಎಷ್ಟು ಕಡೆ ನನ್ನ ಹೊಗಳ್ತಿದ್ರು, ನನ್ನ ಇದು ಮಾಡ್ತಿದ್ರು ಅಂತ ಹೇಳಿದೆ ಅಂದರೆ ಅದನ್ನ ನನಗೊತ್ತು. ಅವತ್ತಿನ ಕಷ್ಟ, ಅವತ್ತಿನ ಸುಖ ಏನಿದೆ, ಇದು ಎರಡನ್ನು ಅನುಭವಿಸ್ದೆ. ನಾಣ್ಯದ ಎರಡು ಮುಖಗಳು. ಹೌದು ಸರ್, ಇಟ್ಸ್ ಎ ಬಿಗ್ ಚಾಲೆಂಜ್. ಬಟ್ ಸರ್, ಅಂದರೆ ಅಂಥ ಚಾಲೆಂಜ್ಗಳನ್ನು ನಿಭಾಯಿಸೋದ್ರ ಮಧ್ಯದಲ್ಲಿ ನೀವೊಂದು ಪದ ಡಬ್ಬಿಂಗ್ ಹೇಳಿದ್ರಿ ಸರ್. ಒಬ್ಬ ಕಲಾವಿದ ಶೂಟ್ ಮಾಡೋ ಟೈಮಲ್ಲಿ ಆ ಸ್ಪಾಟಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಇನ್ವಾಲ್ವ್ಮೆಂಟ್ ಬೇರೆ. ಆದರೆ ಡಬ್ಬಿಂಗ್ ಥಿಯೇಟ್ರಿಗೆ ಬಂದಾಗ ಕೂತು ಡಬ್ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಡಬ್ಬಿಂಗ್ ಇಟ್ ಈಸ್ ನಾಟ್ ಈಸಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ಇಲ್ಲ ಸರ್, ಕಷ್ಟನೇ. ಡಬ್ಬಿಂಗ್ ಮಾಡೋದು ಯಾತಕ್ಕೆ ಹೇಳಿ, ನಮ್ಮ ಒಂದು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ. ಹೌದು ಸರ್, ಹೌದು. ಹಾಗಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಆ ಜಾಗ, ಅಲ್ಲಿ ಅದೇ ಕೊನೆಯ ಹಂತ. ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಬಿಡ್ತು ಅಂದರೆ ನಾವು ಗೆದ್ದಂಗೆ. ಹೌದು. ನಾನು ಯೋಗರಾಜ್ ಭಟ್, ಡೈರೆಕ್ಟ್ರ್ ಯೋಗರಾಜ್ ಭಟ್, ಕೃಷ್ಣಣ್ಣ ನೋಡ್ಕೊಂಡ್ರೆ ಸಿನಿಮಾನ ಅಂತ. ನನಗೆ ಒಂದು ಸ್ವಲ್ಪ ಟೈಮಿಂಗ್ ಸೆನ್ಸ್ ಇರೋದು. ಓಕೆ. ವಿತೌಟ್ ಪಿಕ್ಚರ್ ಡೈಲಾಗ್ಸ್ ಮಾತಾಡಿ ಅಂದರು. ಮಾತಾಡಿದೆ. ಅದು ನೋಡಿದ್ರೆ ಸಿಂಕ ಆಗಿದೆ. ಇದು ಯಾತಕ್ಕೆ ಕೇಳಿದೆ, ಟೈಮಿಂಗ್ ಸೆನ್ಸ್ ಹೌದು ಸರ್ ಇತ್ತು ಅಂದರೆ ಹೇಗೆ ಬೇಕಾದರೂ ಇದು ಮಾಡಬಾರ್ದು, ಹೇಗೆ ಸರ್. ಈಗ ಒಂದಂತೂ ನಿಮ್ಮ ಮಾತಿನಲ್ಲಿ ಅರ್ಥವಾಗಿರುವಂಥದ್ದಂದರೆ, ಕನ್ನಡಿ ಮೇಲೆ ನಿಮಗೆ ತುಂಬ ಪ್ರೀತಿ, ಅಂದರೆ ನಟನೆಗೆ ಪೂರಕವಾಗಿ ಕನ್ನಡಿ ನಿಮಗೆ ತುಂಬ ಸಾಥ್ ಕೊಟ್ಟಿದೆ. ಆದರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರನ್ನು ಬಾಲ ನಟನಾಗಿದ್ದಾಗಲೇ ನೋಡ್ಕೊಂಡು ಬಂದಿದ್ದೀರಿ. ನೀವು ಅವ್ರ ಜೊತೆಗಿದ್ದಂಥವ್ರು. ಅವರಿಗೆ ಒಂದು ರೀತಿ ನಟನೆಯಲ್ಲಿ ನೀವು ಕನ್ನಡಿ ಥರ ಸಾಥ್ ಕೊಟ್ಟಿದ್ದೀರಿ, ಕನ್ನಡಿಯಂತೆ ನಿಂತಿದ್ದೀರಿ ನೀವು ಎದುರಿಗೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಪುನೀತ್ ಚಿಕ್ಕದ್ರಿಂದನೂ ಆಕ್ಟ್ ಮಾಡಬೇಕು ಅಂದರೆ ಹೊನ್ನೊಳ್ಳಿ ಕೃಷ್ಣ ಇರಬೇಕು. ಬೇಕೇ ಬೇಕು. ನಾನಾಗ ಚಿಕ್ಕಮ್ಮೆ ಮೈಸೂರಲ್ಲಿದ್ದೆ. ನನ್ನ ಕರೆಸಿದ್ರು, ಭಾರತಕ್ಕೆ ಕರೆಸಿ, ಅಪ್ಪುದು ಶೂಟಿಂಗು ಒಂದು 10-15 ದಿವಸ ನೀನು ಇರಬೇಕು ಕಣೋ. ಹಾಗೆ 10-15 ದಿವಸ ಹಾಗೆ ಮನೆ ಕಡೆ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ದು ಉಂಟು. ನಾನೇನು ಹೇಳ್ಕೊಡ್ತಿದ್ದೆ, ನಾನೇನು ಇದು ಮಾಡ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡೋನು. ಈಗ ಉದಾಹರಣೆಗೆ
ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು ಅಂತ ಹೇಳ್ತಿದ್ರು. ಅವನಪ್ಪು ನಾನೇನು ಮಾಡಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡೋನು. ಅದು ಹೇಗೆ, ಆತನಿಗೆ ಬೇಕಾಗಿರ್ತಕ್ಕಂಥ ಗೊಂಬೆಗಳನ್ನ ಪೂರ್ಣಿಮಾ ನಾವಲ್ಟಿ ಸ್ಟೋರಲ್ಲಿ ತರಿಸ್ಕೊಡ್ತಿದ್ದೆ. ಎಸ್ ಎ ಗೋವಿಂದರಾಜು, ಸಾರಾ ಗೋವಿಂದು ಇವೆಲ್ಲ ತಂದು ಕೊಡೋರು. ಹೇಳಿದ್ದ ಕೆಲವು ಸಲ ಪಾರ್ವತಕ್ಕ ತಂದು ಕೊಡೋರು. ಹಾಗೆ ಆಗಿ ಅವನಂತ ಯಾಕೆ ಬೇಕಾದ್ರೂ ಕೆಲಸ ತಗೊಳ್ತಿದ್ದೆ, ಮಾಡ್ತಾ ಇದ್ದೆ. ಸೊ ದ್ವಾರಕೀಶ್ ಇವತ್ತು ನಮ್ಮ ಜೊತೆನಲ್ಲಿ ಇಲ್ಲ ಅಂದರೆ ಕರ್ನಾಟಕದ ಕನ್ನಡ ಚಿತ್ರರಂಗದ ಕುಳ್ಳ ಅಂತಲೇ ಹೆಸರು ಪಡೆದಂಥವ್ರು. ದ್ವಾರಕೀಶ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅವ್ರ ಒಡನಾಟ ಇತ್ತಲ್ಲ ಸರ್. ದ್ವಾರಕೀಶ್ ಅವರು ಸಿಂಗ್ಪುರ್ ರಾಜಕುಳ ಮಾಡಿದ್ರು, ಆಫ್ರಿಕನ್ ಚೀಲ ಮಾಡಿದ್ರು. ಹೌದು, ಅದು ನಾವು ನೋಡಿದ್ವು, ಅದಷ್ಟೇ, ನಾವೇನು ಪಾಠ ಮಾಡಿರಲಿಲ್ಲ. ನನಗೆ ಶ್ರುತಿ ಮಾಡಬೇಕಾದ್ರೆ 45 ದಿನಗಳು ನಮ್ಮನ್ನು ಇಟ್ಕೊಂಡು ಮಾಡಿದ್ರು. ನಾನು, ಸುನೀಲ್, ಇಂದೂಧರ್, ಶ್ರುತಿ, ರಾಜ, ಇಷ್ಟು ಜನನು. ಅದು ತಮಿಳಲ್ಲಿ ಪುದು ವಸಂತಮ್ ಅಂತ ಬಂತು. ಹೌದು, ಅಲ್ಲೂ ಚೆನ್ನಾಗೋಯ್ತು. ಒಂದಾನೊಂದು ಕಾಲದಲ್ಲಿ ಸ್ಟ್ರೀಟ್ ಪ್ಲೇಯರ್ ಅಂತ ಮಾಡಿದ್ರಂತೆ, ಇಂಗ್ಲೀಷು ಸ್ಟ್ರೀಟ್ ಪ್ಲೇಯರ್ ಅಂತ. ಅದನ್ನು ನೋಡಿ ಪುದು ವಸಂತಮ್ ಅಂತ, ಪುದು ವಸಂತಮ್ ನೋಡಿ ಶ್ರುತಿ ಅಂತ ಮಾಡಿದ್ರು. ಸೊ ಅದರಲ್ಲಿ ನಾವು ಅಷ್ಟು ದಿನಗಳ ಕಾಲ ಇದ್ಕೊಂಡು ಅವ್ರಿಗೆ ಹೇಗೆ ಹೇಳ್ತಾರೆ ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದು. ಒಂದು ಸಮಯದಲ್ಲಿ ಈ ಕೈ ತುತ್ತು ಕೊಡ್ತಾಳೆ ಶ್ರುತಿ ಎಲ್ಲರಿಗೂ. ಹೌದು. ಆ ಸಮಯದಲ್ಲಿ ನನ್ನ ತಾಯಿ ನನಗೆ ಅನ್ನ ಕೊಟ್ಟಂಗೆ ಆಗೋದು. ಕೊಟ್ಟಕ್ಕೆ ತಿಂತ ಅಳೋಕ್ಕೆ ಶುರು ಮಾಡಿಬಿಟ್ಟೆ. ಅವತ್ತು ಇಡೀ ದಿನ ಮಾಡೋಕ್ಕಾಗಲಿಲ್ಲ. ನಾಳೆ ಮಾಡೋಣ ಪ್ಯಾಕಪ್ ಅಂತ. ಹೆಚ್ಚು ಕಮ್ಮಿ ಆಗೋ ರಾತ್ರಿ 1 ಗಂಟೆ. ಪಾಪ ಇವರು ಏನೋ ಎಲ್ಲರನ್ನೂ ಸೇರಿಸ್ಕೊಂಡು ಇದು ಮಾಡಿಕೊಂಡು ಮಾಡಬೇಕು ಅಂದೆ. ಇಲ್ಲಿ ಯಾರಿದ್ದಾರೆ, ಇಲ್ಲಿ ಯಾರು ಇಲ್ವಲ್ಲ. ಅಲ್ಲಿ ಇವರು ಹೊನ್ನೊಳ್ಳಿ ಕೃಷ್ಣ ಅಂತ ಯಾವ ಕೃಷ್ಣನೋ ಏನೋ ಅಂದ್ಕೊಂಡು ಹೋಯ್ತಾಯಿದ್ರು. ನಾವು ಕಂಡು ದೇವ್ರಿಗೆಲ್ಲ ಕೈ ಮುಗಿತಿದ್ದು, ಅಪ್ಪ ಈ ಸಿನಿಮಾ ಚೆನ್ನಾಗಿ ಓಡಲಿ, ನಮ್ಮ ಕಣ್ಣು ಮುಂದೆನೇ ಈ ಥರ ಇದು ಮಾಡ್ತಾಯಿದ್ದಾರೆ. ಆಗ ಮೈನೆ ಪ್ಯಾರ್ಕೆ ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿತ್ತು. ಈ ಕಡೆ ಶ್ರುತಿ. ಇಲ್ಲಿ ಈ ಸಿನಿಮಾ ಚೆನ್ನಾಗಿ ಹೋಯ್ತಿತ್ತಲ್ಲ, ತೆಗ್ದಾಕೋಣ ಅಂತ ಇದ್ದರು. ಈ ವಿಷಯ ನಮಗೆ ಅವತ್ತು ಹೇಗೋ ಗೊತ್ತಾಯಿತು ಏನೋ. ನಾನು ಸುಮಾರು ಒಂದು 500 ಜನ ಲೇಡೀಸ್ ಕರ್ಕೊಬಂದು ನಿಲ್ಲಿಸಿದ್ದೆ. ನಿಲ್ಲಿಸಿ ಆಗ ಯಾತಕ್ಕೆ ತೆಗಿತಿದ್ದೀರಿ ಈ ಸಿನಿಮಾ ಇದು ಮಾಡಬೇಕು, ಇವರೇನು ಸುತ್ತಿ ಯಾರೂ ಇದಿಲ್ಲ, ಏನೋ 1 ವಾರ 2 ವಾರ ಹೋಗ್ಬೋದು ಅಂತ ಅಂದ್ಕೊಂಡಿದ್ರು. ಇದು ನೋಡಿದ್ರೆ ಹೌಸ್ಫುಲ್ಲಲ್ಲಿ ಹೋಯ್ತಿತ್ತಲ್ಲ. ಆಗ ಆ ಸಿನಿಮಾ ಓಡೋ ಥರ ಆಯಿತು. ಆ ಸಿನಿಮಾ ಓಡಿದ್ಮೇಲೆ ನಾವು ಬೆಳೆದಿದ್ದು ಉಳಿದಿದ್ದು. ತಾವು 4-5 ದಶಕಗಳಿಂದ ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೀರಿ. ಅಂದರೆ ನಾವು ತೆರೆಯ ಮೇಲೆ ಸಿನಿಮಾಗಳು ಹೇಗೆ ಬದಲಾಗಿವೆ ಅನ್ನೋದನ್ನು ನೋಡಿದ್ದೀವಿ. ಆದರೆ ನೀವು ಒಂದು ಇಡೀ ಶೂಟಿಂಗ್ ಪ್ರಾಸೆಸ್ ಆಗಿರಬಹುದು, ಟೆಕ್ನಾಲಜಿ ಬೆಳೀತಾ ಹೊಸ ಟೆಕ್ನಾಲಜಿ ಬರ್ತಾ ಕಲಾವಿದರಿಗೆ ನಿಜಕ್ಕೂ ಈಸಿ ಆಗಿದೆಯಾ ಸಿನಿಮಾ ಮಾಡೋದು, ಅಥವಾ ಸುಲಭ ಅನ್ನಿಸ್ತಾ ಇದೆಯಾ, ಅಥವಾ ಒಳ್ಳೇದು ಅಂತ ಅನ್ನಿಸ್ತಾ ಇದೆಯಾ ಸರ್ ತಮಗೆ? ಆಗನ ಇದು ಇದ್ದಾಗಲೇ ಆನಂದ. ಈಗೆಲ್ಲ ನೀವು ಹೇಳ್ದಂಗೆ ಎಲ್ಲ ಬಂದಿದೆ. ಹೌದು. ಆದರೆ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ಬೆಳೆಯೋಕ್ಕಾಗ್ತಾ ಇಲ್ಲ.
ಏನು ಪ್ರತಿ ಒಂದು ವಿಷಯಕ್ಕೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ನಿಮಗೆ ಎಲ್ಲ ಏನೇನು ಬೇಕು ಸಕಲ ಸೌಲಭ್ಯನ ಮಾಡಿಕೊಡ್ತಾ ಇದ್ದೋ ಅದರಿಂದ ಮಾಡೋರಾಗ್ತಾಯಿದ್ರು. ಆಗ ನಾವು ಇಷ್ಟೆಲ್ಲ ಮಾಡಿ ಕೊಟ್ಟಾಗ ಮಾಡೋಕ್ಕೆ ಸಾಧ್ಯತೆ ಆಗ್ತಿತ್ತು ವಿನಾ ಇಲ್ಲಾಂದರೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ಕೆಲವರು ಬೆಳೆಸ್ಕೊಂಡು ಹೋಗ್ತಾರೆ, ಕೆಲವರು ಉಳಿಸ್ಕೊಂಡು ಹೋಗ್ತಾರೆ. ಇತ್ತೀಚೆಗೆ ಬರ್ತಕ್ಕಂಥ ಕಲಾವಿದರು ನಂದು ಎಷ್ಟು ಗಂಟೆಗೆ ಮುಗೀತದೆ ಅಂತ ಕೇಳ್ತಾರೆ. ಸರ್, ಇನ್ನೂ ಪ್ರಾರಂಭನೇ ಆಗಿಲ್ಲ, ಎಷ್ಟು ಗಂಟೆಗೆ ಮುಗೀತಿ ಅಂತ. ಅಂಥದ್ದು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ. ನಾವು ಕೊಟ್ಟಿದ್ದನ್ನು ಎಲ್ಲಿವರೆಗೂ ಭಯಭಕ್ತಿಯಿಂದ ಮಾಡ್ತೀವೋ ಅಲ್ಲಿವರೆಗೂ ಜಯ ಅನ್ನೋದು ಇದ್ದೇ ಇರುತ್ತೆ. ಖಂಡಿತ ಸರ್. ಹೊನ್ನವಳ್ಳಿ ಕೃಷ್ಣ ಅವ್ರ ಬಗ್ಗೆ 1000ಕ್ಕೊಬ್ಬರು ಕಲಾವಿದರು, 1000ಕ್ಕೂ ಹೆಚ್ಚು ಸಿನಿಮಾ ಮಾಡಿದ ಕಲಾವಿದರು, ಅದೇ ರೀತಿ 1000ಕ್ಕೂ ಹೆಚ್ಚು ಕಲಾವಿದರನ್ನ ಕೊಡುಗೆಯಾಗಿ ಕೊಟ್ಟವರು ಅಂತ ಕೂಡ ಹೇಳ್ತಾರೆ. ಸೊ ಹೆಂಗೆ ಸರ್, ಎಷ್ಟು ತುಂಬ ಜನರಿಗೆ ನೀವು ಅವಕಾಶಗಳನ್ನು ಕಲ್ಪಿಸ್ಕೊಡೋದ್ರಲ್ಲಿ ದಾರಿ ತೋರಿಸಿದ್ದೀರಿ ಅಂತ ಹೇಳ್ತಾರೆ. ಸರ್, ನಾನು ಈ ಈಗ ರಂಭಾ, ಊರ್ವಶಿ, ಮೇನಕಾ, ತ್ರಿಲೋತ್ತಮೆ ಅನ್ನೋರಿಗೆ ಸೆಲೆಕ್ಟ್ ಮಾಡೋಕ್ಕೆ ಬಂದು ಓಕೆ ಸೆಲೆಕ್ಟ್ ಮಾಡಬೇಕು. ರಂಭಾ, ಊರ್ವಶಿ, ಮೇನಕಾ, ತ್ರಿಲೋತ್ತಮೆ ಇವರು ಅತಿ ರೂಪವತಿ ಇರು ಅಂತ ಹೇಳಿದರು. ನಾನು ಎಲ್ಲಿ ಕೆತ್ತನೆ ಮಾಡೋಕ್ಕಾಗತ್ತಾ? ಬರೋರ್ನೆಲ್ಲ ಇವ್ರು ಬೇಡ ಅಂತ ಹೇಳ್ತಿದ್ದೆ. ಹೇ, ಯಾರನ್ನೋ ಒಬ್ಬರನ್ನ ಆರಿಸ್ಕೊಳ್ಳೋ, ಎಲ್ಲ ಬರೋರ್ನೆಲ್ಲ ಬೇಡ ಅಂತ ಇದ್ರೆ ನೀನು ರಂಭಾ, ಊರ್ವಶಿ, ಮೇನಕಾ, ತ್ರಿಲೋತ್ತಮೆ ನೋಡಿದ್ದ ಅಂತ ಅಕ್ಕವರು ಕೇಳ್ತಾರೆ. ಅಲ್ಲಿ ಬರೆದಿದ್ರು, ರಂಭಾ, ಊರ್ವಶಿ, ಮೇನಕಾ, ತ್ರಿಲೋತ್ತಮೆ ಬರಕಟ್ಟಲ್ಲಿ ಇವರು ಸುರಸುಂದರಿಯಾಗಿರಬೇಕು ಅಂತ ಉದಯಶಂಕರ್ ಅವರು ಆ ಪೇಪರ್ನಲ್ಲಿ ಬರೆದಿದ್ರು. ನಾನು ಹಾಗೆ ಇದು ಮಾಡಿದೆ. ಏನು ಇವ್ರು ಬೇಡ ಅಂತೀಯ, ಅವ್ರು ಬೇಡ ಇನ್ನೇನು ನೀನು ನೋಡಿದ್ದ, ನೀನು ಸುಮ್ಮನೆ ಯಾರನ್ನೋ ಆಯಿತು ಮಾಡಿದೆ. ಆದ್ರೂ ಒಂದು ಸ್ವಲ್ಪ ನನ್ನ ಮನಸ್ಸು ಸಮಾಧಾನ ಆಗೋವರೆಗೂ ಬಿಡ್ತಿದೆ. 4 ಜನ ಪ್ರಭಾತಿಂದ ಕರೆಸ್ತಿದ್ದು, ಪ್ರಭಾತ್ ಕಲಾವಿದರು ಅಂತ ಇದೆಲ್ಲ, ಅಲ್ಲಿಂದ ಆರ್ಟಿಸ್ಟ್ ಕರೆಸೋ ಅವೆಲ್ಲ ಆ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಈ ರೀತಿ ಕೂತ್ಕೊಳ್ಳೋಕೆ ಸಾಧ್ಯತೆ ಆಯಿತು, ನೀವು ಇಂಟ್ರ್ಯೂ ಮಾಡೋಕ್ಕೆ ಸಾಧ್ಯತೆ ಆಯಿತು. ಸರ್, ಅಂದರೆ ಯಾವ ಸಿನಿಮಾಗೋಸ್ಕರ ಆಡಿಷನ್ ಮಾಡ್ತಾ ಇದ್ರ ಸರ್? ಅದು ಯಾವುದು? ರಂಭೆ, ಊರ್ವಶಿ ಪಾತ್ರಗಳು ಹೇಳಿದ್ರಲ್ಲ ಸರ್, ಅಂದರೆ ಒಂದು ಸಿನಿಮಾಗೋಸ್ಕರ ಆಡಿಷನ್ ಮಾಡ್ತಾ ಇದ್ರ ಹೇಗೆ ಸರ್? ಭಕ್ತ ಪ್ರಹ್ಲಾದ, ಹಾಂ, ಇವೆಲ್ಲ ಆ ಥರ ನಾವು ಅವ್ರು ನೋಡಿಲ್ಲ ಅಂದರೆ, ಈಗ ಸತ್ಯ ಹರಿಶ್ಚಂದ್ರ, ಹೌದಾ? ಸತ್ಯ ಹರಿಶ್ಚಂದ್ರ ರಾಜ್ಕುಮಾರ್ ಅಣ್ಣನೇ ಆಗಬೇಕಾಯ್ತು. ಚಂದ್ರಮತಿ ಪಂಡ್ರಬಾಯಿ ಅವರೇ ಆಗಬೇಕಾಯ್ತು. ವಿಶ್ವಾಮಿತ್ರ ಉದಯ್ ಕುಮಾರ್. ಅಂದರೆ ಇದು ಯಾತಕ್ಕೆ ಕೇಳ್ತೀನಿ ಅಂದರೆ, ಆ ಥರ ಹುಡುಕ್ತಾ ಇದ್ದು ಆಗ ಅವರು ಸಿಕ್ಕವರಿಗೂ ಸಿನಿಮಾ ಮಾಡ್ತಿರ್ಲಿಲ್ಲ, ಸಿಕ್ಕಿದ ಮೇಲೆ ಸಿನಿಮಾ ಮಾಡೋರು. ಹೇಳ್ತಾ ಇದ್ರು, ಪುನೀತ್ ಲೋಹಿತಾಶ್ವ ಇದು ಮಾಡಬೇಕು, ಒಂದು ಸ್ವಲ್ಪ ದಪ್ಪ ಕರ್ಗವರೆಗೂ ಕಾಯ್ದು ಹೊಟ್ಟೆ. ಹೌದಾ? ಹಾಂ, ಅಂದರೆ ಇವು ಹಾಗೆಲ್ಲ ಒಂದು ಸ್ವಲ್ಪ ಆ ಥರ ಇತ್ತು. ಚೆನ್ನಾಗಿ ಮಾಡೋವರಿಗೂ, ಒಳ್ಳೆ ಕಲಾವಿದ ಸಿಕ್ಕವರಿಗೂ ಬಿಡ್ತಿರ್ಲಿಲ್ಲ. ಸಿಕ್ಕಿದ ನಂತರ ಉಳಿಸ್ಕೊಂಡು ಈ ಥರ ಬರಬೇಕು. ಇವಾಗ ಒಬ್ಬ ಕಲಾವಿದ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಯಶಸ್ಸಿನ ಹಾದಿಲೇ ಯಾವಾಗಲೂ ಇರಲ್ಲ ಸರ್. ಯಶಸ್ಸಿನ ಜೊತೆಗೆ ಅಂದರೆ ಅವರ ಡೌನ್ಫಾಲ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಈಗ ಹೊನ್ನವಳ್ಳಿ ಕೃಷ್ಣ ಅವರ ಜೀವನದಲ್ಲಿ 1009ನೇ ಸಿನಿಮಾ ಇವಾಗ ಶೂಟ್ ಮಾಡ್ತಾ ಇದ್ದೀರಾ. ಇಷ್ಟಾದರೂ ಕೂಡ ಎಲ್ಲ ಸಂತಸದ ಕ್ಷಣಗಳೇನಾ, ಅಥವಾ ನಿಮಗೂ ಬೇಜಾರಾಗಿದ್ದುಂಟಾ ಸರ್? ನಾವು ನೋಡ್ಕೊಂಡು ಹಿಂಗೆ ಬರ್ತಿದ್ರೆ ಆ ಜಾಗ ತಾಯಿಗೆ ತಕ್ಕ ಮಗ, ಅಣ್ಣವ್ರಿಗೆ ತಾಯ್ತಿ ಹಾಕಿರಲಿಲ್ಲ, ಶೂಟ್ ಮಾಡಿಬಿಟ್ಟು ಓಕೆ
ಒಂದು 2 ಶಾಟ 3 ಶಾಟ ಆಗಿತ್ತು. ಆಮೇಲೆ ಕ್ಯಾಮ್ರಾ ಅಸ್ಟೆಂಟ್ ನನಗೆ ಹೇಳ್ದ, ಅಣ್ಣ ಅಣ್ಣ ಕಳ್ತಲಿ ತಾಯ್ತಾ ಇಲ್ಲೇ ಅಂತ. ಸೋಮಶೇಖರ್ ಹತ್ರ ಬಂದ, ಸರ್ 2 ಶಾಟು ರೀಶೂಟ್ ಮಾಡೋಣ ಸರ್ ಪ್ಲೀಸ್, ಕೈ ಮುಗಿತೀನಿ, ನಂದೇ ತಪ್ಪು, ಅವ್ರಿಗೆ ತಾಯ್ತಾ ಹಾಕಿಲ್ಲ. ಅಣ್ಣವ್ರ ಹತ್ರನೂ ಬಂದು ಹೇಳಿದೆ, ಅಣ್ಣ ಈ ಥರ ತಾಯ್ತಾ ಹಾಕಬೇಕಾಗಿತ್ತು, ನೀವು ಹಾಕ್ಕೊಂಡಿಲ್ಲ. ಇಲ್ಲೇ ಹೋಗಿತ್ತು, ಇಲ್ಲ ನಮ್ಮದು ತಪ್ಪಣ್ಣ, ನಿಮ್ಮದಲ್ಲ ಅಂತ ತಾಯ್ತಾ ಹಾಕ್ಕೊಂಡು ರಿಶೂಟ್ ಮಾಡಿ. ಸದ್ಯ ಈಗಲಾದರೂ ಹೇಳ್ದಲ್ಲ. ಹೀಗೆ ಕೆಲವು ಸಲ ಹೌದು ತಪ್ಪು ಮಾಡ್ದು, ಭಯ ಇತ್ತು, ಅದಕ್ಕೆ ಎಲ್ಲೋ ಒಂದು ಕಡೆ ಜಯ ಸಿಗುತ್ತೆ. ಹೌದು ಸರ್. ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಜಯ ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಸತ್ಯವಾದ ಮಾತು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದೆ. ಸರ್, ಮತ್ತೊಂದು ತಾವು ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಒಂದು ಪಾತ್ರ ನಿಭಾಯಿಸೋದ್ರ ಜೊತೆಗೆ ಸಹ ನಿರ್ದೇಶನ ಮಾಡ್ತಾ ಇದ್ರಿ. ಆ ಒಂದು ಟೈಮಲ್ಲಿ ಒಂದು ದೇವರ ದರ್ಶನಕ್ಕೆ ಹೋದಾಗ ತಮ್ಮನ್ನ ಯೋಗ ಪುರುಷನನ್ನಾಗಿ ಮಾಡೋದಕ್ಕೆ ಹೋಗಿ ತಾವು ಪೇಚಿಗೆ ಸಿಲುಕ್ ಬಿದ್ರಂತಲ್ಲ, ಅದು ಘಟನೆ ನೆನಪಿದೆಯಾ? ಇದು ಈ ನಾಮ ಹಾಕ್ತಿದ್ರಲ್ಲ ಹಿಂದೆ ಮುಂದೆ ಇದೆಲ್ಲ, ಈ ಬಿಸಿಲಿಗೆ ಒಣಗಿ 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 ಮಾರ್ಕ್ ಬಂದ್ಬಿಟ್ಟಿತ್ತು. ಆಗ ನಮ್ಮನ್ನೆಲ್ಲ ಒಂಥರ ನೋಡಿ, ಹೊನ್ನೊಳ್ಳಿ ಕೃಷ್ಣ ಅವ್ರಿಗೆ ದೇವ್ರು ವರ ಕೊಟ್ಬಿಟ್ಟಿದ್ದಾನೆ, ಫುಲ್ ನಾಮ ಎಲ್ಲ ಆಯಿತು. ದೇವ್ರು ವರ ಕೊಟ್ಟಿದ್ದಿಲ್ಲ. ಒಂದು 3-4 ದಿನಗಳು ಕಾಲ ಪಾಸಿಂಗ್ ಶಾಟು ಅಂತ ಅಂದರೆ ಅಲ್ಲಿ ಒಂದು ತೆಗೆದ್ರೆ ಕಟ್ಟು, ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲೊಂದು ಶಾಟು, ಹೀಗೆ ಇದು ತುಂಬ ದಿವಸ ಆಗೋದು. ಆ ಮೇಕಪ್ ಮೇನ್ ಅಂತೂ ಆ ನಾಮ ಹಾಕಿ 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 ಅವನಿಗೆ ಒಂಥರ, ಸರ್ ಈಗ ನಾಮ ಹಾಕೋದೇ ಬೇಕಾಗಿಲ್ಲ, ಅವ್ರ ಮಾರ್ಕೆ ಸಾಕು ಅಂತ ಸನ್ಬರ್ನ್ ಆಗೋಗಿತ್ತು. ಹಾಕಿ ಅದು ಇದ್ದೇ ಇರಬೇಕು, ಏನೇ ಇದ್ರು ಅದು ಹಾಕ್ಸಿ ಮಾಡಿ ಅವೆಲ್ಲ ನೋಡೋಕ್ಕೂ ಒಂದು ಅನುಭವ. ಇವೆಲ್ಲ ಎಲ್ಲರಿಗೂ ಸಿಗಲ್ಲ. ಹೌದು ಸರ್. ಕೆಲವ್ರಿಗೆ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಹೇಳ್ಕೊಂಡು ಮಾಡಬೇಕಾಗಿದ್ದು ನಮ್ಮ ಧರ್ಮ. ಅಪ್ಪುವಿನ ಒಡನಾಟ ಯಾವತ್ತೂ ಇತ್ತು ಅನ್ನೋದಕ್ಕೆ ನಿಮಗೆ ಅವರು ಖುಷಿಯಿಂದ ಬೆಳ್ಳಿ ಕಿರೀಟ ಹಾಕ್ತಾರಲ್ಲ ಸರ್, ಅದು ಯಾವಾಗ ಸರ್? ಅದು ಭೂತಯ್ಯನ ಮಗ ಅಯ್ಯಯ್ಯೋ. ಅಯ್ಯೋ. ಭೂತಯ್ಯನ ಮಗ ಅಯ್ಯೋ ಬೇರೆ, ಅದು ಹಳೇದು. ಅದಾದ್ಮೇಲೆ ಹೌದು, ಆ ಸಮಯ ಸಂದರ್ಭದಲ್ಲಿ ಓಕೆ, ಆ ನಿರ್ಮಾಪಕರು ಅಪ್ಪು ಕೈಲಿ ಬೆಳ್ಳಿ ಕಿರೀಟ ತೊಡಿಸಿದ್ರು. ನಮಗೆ ನೆನಪಾಗೋದು ಸರ್ ಫುಲ್ ಮೀಲ್ಸ್. ಓಯ್, ಫುಲ್ ಮೀಲ್ಸ್ ಕತೆ ಹೇಳಿ. ಅದು ನೋಡಿ, ಚಿಕ್ಕ ಪಾತ್ರ. ಹೌದು, ಏನು ಚಿಕ್ಕ ಪಾತ್ರ. ಹೌದು, ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಹೌದು, ನನಗೆ ಆಶ್ಚರ್ಯ ಆಗೋಯ್ತು. ಹೊತ್ತಿಗೆ ಈ 4 ಜನ ಊಟ ಮಾಡೋದು, ಧೀರೇಂದ್ರ ಗೋಪಾಲು, BM ವೆಂಕಟೇಶು, ಇನ್ನು ಯಾರು ಸಿಗ್ತಾರೆ. ಹೌದು ಸರ್, ಹೌದು. ಇವೆಲ್ಲ ಮಾಡಬೇಕಾದ್ರೆ ಅದು ಗುರು ರಾಮಸ್ವಾಮಿಯಂಗಾರ್ ನಾವಲ್ ಒಂದು ಚಿಕ್ಕ ಕತೆ, ಅದು ಅಷ್ಟು ಬೆಳೆಯೋಕ್ಕೆ ಸಾಧ್ಯತೆ ಆಯಿತು. ಅಂದರೆ ಸ್ಕ್ರೀನ್ ಪ್ಲೇ ಹೌದು ಚೆನ್ನಾಗಿ ಮಾಡಿದರು. ಹೌದು, ಅವ್ರಿಗೆ ಏನೇನು ಅವಶ್ಯಕತೆ ಅದನ್ನೆಲ್ಲ ಒದಗಿಸ್ಕೊಡ್ತಿದ್ದೆವು ನಾವು. ಆಗ ಆ ವಿಜಯರೆಡ್ಡಿ ಸೋಮಶೇಖರ್ ಎಲ್ಲ ಹೇಳೋರು, ನಮಗೆಲ್ಲ ಒಳ್ಳೊಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸಿಕ್ಕಿದ್ರು, ಅವ್ರಿಗೆಲ್ಲ ಎಂಥವ್ರು ಸಿಗ್ತಾರೆ ಕಾದು ನೋಡಬೇಕು ಅನ್ನೋರು. ಅದೇ ಅದು ಸರ್ ಇವತ್ತು ಫೇಮಸ್ ಅಲ್ಲ ಸರ್, ಅದು ಫುಲ್ ಮೀಲ್ಸಿಂದ ಪ್ಲೇಟ್ ಮೀಲ್ಸಿಗೆ ಬಂದಿದ್ದು. ಅಯ್ಯೋ, ನಿಜಕ್ಕೂ ಭಾಳ ಒಂದು ದೊಡ್ಡ ಅನುಭವ ಅವೆಲ್ಲ. ಹೌದು ಸರ್, ಹೌದು. ಆ ಅನುಭವ ಅಲ್ಲಲ್ಲಿಗೆ ಇದಾಗೋಯ್ತು. ಈಗ ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ ಸರ್.
ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್? ಇಲ್ಲ, ಅರೇಂಜ್ ಮ್ಯಾರೇಜು. ಹೇಗಾಯಿತು ಹೇಳಿ ಸರ್? ಅದು ನಮ್ಮ ಪಾರ್ವತಕ್ಕ ಇರೋರಲ್ಲ, ನೀನು ಮದುವೆ ಆಗಲ್ವಾ ನಂದೆಲ್ಲ ಕೇಳ್ಕೊಂಡಿದ್ರು. ನಮ್ಮೂರಲ್ಲಿ ನಿಮ್ಮರೊಬ್ರು ಇದ್ದಾರೆ ಅಂತ ಹೇಳಿದ್ರು. ಆಗ ನಾನು ನಮ್ಮ ಪಾರ್ವತಕ್ಕ ಅವರ ತಮ್ಮ ಎಸ್.ಎ. ಶ್ರೀನಿವಾಸ್ ಅವರು ಸಾಲಿಗ್ರಾಮಕ್ಕೆ ಹೋಗ್ಬೇಕಾದ್ರೆ ಒಂದ್ಸರಿ ಕರ್ಕೊಂಡು ಹೋದ್ರು. ಅವ್ರ ಕಾರಲ್ಲಿ, ಅವ್ರ ಮನೇನೂ ಅಲ್ಲೇ ಇತ್ತು. ಕರ್ಕೊಂಡೋಗಿ ಈ ಥರ ಹೋಗಿ ನೋಡಿದಾಗ ಫಿಕ್ಸ್ ಆಯಿತು. ಅಲ್ಲಿಂದ ಮದುವೆ ಅವ್ರ ಮನೆಯಲ್ಲಿ ಎಲ್ಲ ಕೇಳ್ಕೊಂಡು, ನಮ್ಮದು ಈ ಥರ ಹೀಗೆ ಅಂತ ಅವ್ರ ತಂದೆ ಹತ್ರ ಹೇಳ್ಕೊಂಡು, ಆಯಿತು ಬಿಡಿ ಅಂತ ಅದು ಒಪ್ಪಿ ಮದುವೆಗೆ ಅರೇಂಜ್ ಮಾಡಿದ್ರು. ಓಕೆ, ಅದು ಆ ರೀತಿ ಒಂದು ಮದುವೆ ಆಗಿತ್ತು. ಓಕೆ ಸರ್, ಮತ್ತೊಂದು ಅಂದರೆ ಕೃಷ್ಣ ಅವರು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಪಾತ್ರಗಳ ಮೂಲಕ ಕನ್ನಡ ಚಿತ್ರರಂಗವನ್ನು ಬೆಳಗಿಸೋದಕ್ಕೂ ಮೊದಲು ದೇವಸ್ಥಾನದಲ್ಲಿ ಆರತಿನ ಬೆಳಗ್ತಿದ್ರಿ ಅಂತ ಎಲ್ಲೋ ಓದಿದೆ ನಾನು. ಅಂದರೆ ಎಚ್.ಎನ್. ಕೃಷ್ಣಮೂರ್ತಿಯವರು ಅರ್ಚಕ ವೃತ್ತಿಯಲ್ಲಿದ್ರಾ ಹಾಗಾದರೆ? ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ಅರ್ಚಕರೇ, ಏನೋ ನಮ್ಮ ತಂದೆ ಅರ್ಚಕರೇ, ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ಇದು ಬೆಳೆಸ್ಕೊಂಡು ಹೋದ್ವಿ. ಆಮೇಲೆ ಅಣ್ಣ ಒಬ್ಬರು ಹಂಗೆ ಡಾಕ್ಟ್ರ್ ಆಗಿದ್ದರು. ನಮ್ಮ ತಂದೆ ಜ್ಯೋತಿಷ್ಯ ಹೇಳೋರು. ಅವರೇನು ಆ ಸಮಯ ಸಂದರ್ಭದಲ್ಲಿ ಹೇಳಿದ್ದು ಅದು ಹಾಗೆ ನಡೀತಿತ್ತು. ಅವ್ರದ್ದು ಒಂದು ಸ್ವಲ್ಪ ಅಂದರೆ ಅವತ್ತೊಂದು ದಿವಸ ಏನು 8 ಆಣೆ 1 ರೂಪಾಯಿ ಜ್ಯೋತಿಷ್ಯಕ್ಕೆ, ಅದಷ್ಟೇ. ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದರು. ಈ ಒಂದು ಸಿನಿ ಜರ್ನಿಯನ್ನು ನೋಡಿದಾಗ 2009ನೇ ಸಿನಿಮಾ ಈಗ ಅಭಿನಯಿಸ್ತಾ ಇದ್ದೀರಾ ನೀವು. ಅಂದರೆ ನಿಮ್ಮ ಮನೆಯಲ್ಲಿ ಇದನ್ನು ಮುಂದುವರಿಸುವಂಥ ಜವಾಬ್ದಾರಿ, ಯಾಕಂದರೆ ನಿಮ್ಮ ಮಕ್ಕಳು, ನೀವು ಮಗ ಒಬ್ಬರು ಮಗಳೊಬ್ಬರು ಇದ್ದಾರೆ. ಸೊ ಮಗ ನಿರ್ದೇಶನದ ಕಡೆ ಇದ್ದಾರೆ. ಸೊ ಅಂದರೆ ಈ ಸಿನಿಮಾಗಳ ಬಗ್ಗೆ, ನಿಮ್ಮ ಕೆಲಸಗಳ ಬಗ್ಗೆ ಮಕ್ಕಳೇನು ಹೇಳ್ತಾರೆ ಸರ್? ಮಗ ಸೈಲೆಂಟಾಗಿ ಚೆನ್ನಾಗಿದೆ, ಹಾಗೆ ಇದು ಮಾಡಿಕೊಂಡು ಮುಂದುವರಿಸಿ. ಈಗ ಮಗನ ಡೈರೆಕ್ಷನಲ್ಲಿ ಯಾವ್ದಾದ್ರು ಆ್ಯಕ್ಟ್ ಮಾಡಿದ್ರಾ ಸರ್ ನೀವು? ಅದು ಯಾವುದು ಒಂದು ಪಾಂಡುಪುರದ ಪ್ರಚಂಡರು ಅಂತ ಮಾಡಿದ್ರು. ನಾನು ಬೋಬೋ ಬಿರಾನಿ ಜಯರಾಮು ಇಬ್ಬರು ಪಾತ್ರ ಮಾಡಿದ್ರು. ಅದು ಸಿನಿಮಾ ತಕ್ಕ ಮಟ್ಟಿಗೆ ಹೋಯ್ತು. ಓಕೆ, ಏನೋ ದುಡ್ಡು ಬರಲಿಲ್ಲ ಅಂದ್ರೂ ಲಾಸ್ ಆಗಲಿಲ್ಲ. ಆದರೆ ಸರ್ ಮಗನ ಡೈರೆಕ್ಷನಲ್ಲಿ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಹೆಂಗೆ ಅನ್ನಿಸ್ತು ಸರ್? ನಾನು ಏನು ಅವನು ಡೈರೆಕ್ಟ್ರೇ ಅಂತ ಅಂದ್ಕೊಂಡಿದ್ದೆ, ಮಗ ಅಂತ ಅಂದ್ಕೊಂಡು. ಅದೇನು ಅವ್ರು ಏನಪ್ಪ ನಾನು ಮಾಡಿದ್ದು ಕರೆಕ್ಟಾ, ಸರಿ ಇದೆಯಾ ಅಂತ. ಕರೆಕ್ಟ್ ಇದ್ದೀನಿ ಸ್ವಾಮಿ. ಯಾಕೆ ಸ್ವಾಮಿ ಅಂತ. ಅಲ್ಲ, ಏನು ಉತ್ತರ ಬರಲಿಲ್ಲ ಅದಕ್ಕೆ ಅಂತ. ಇಲ್ಲ, ಚೆನ್ನಾಗಿದೆ, ಓಕೆ. ಅದು ಖುಷಿ ಆಗೋದು. ಸರ್, ನೀವೀಗಂದರೆ ಎಷ್ಟೊಂದು ಚಿತ್ರಗಳು, ಎಷ್ಟೊಂದು ಪಾತ್ರಗಳು, ಈಗ ಒಂದು ಇಡೀ ಚಿತ್ರದಲ್ಲಿ ನಿಮ್ಮ ಪಾತ್ರ ಎಷ್ಟು ಹೊತ್ತು ಇರುತ್ತೆ ಅನ್ನೋದಕ್ಕಿಂತಲೂ ಒಂಥರ ಮಿಂಚಿನಂತೆ ಬರುವಂಥ ಪಾತ್ರಗಳಾಗಿರ್ಬೋದು. ಇನ್ನೂ ಕೂಡ ಅಂದರೆ ಇಂಥದ್ದೊಂದು ಕನಸಿನ ಪಾತ್ರ ಅಂತ ಇದೆಯಾ ಸರ್ ತಮ್ಮ ತಲೆಯಲ್ಲಿ? ಅಂದರೆ ಇಲ್ಲ ಬೇರೆ ಪಾತ್ರಗಳನ್ನು ನೋಡಿದಾಗ ಇದು ಈ ಪಾತ್ರ ನಾನು ಮಾಡಬೇಕಾಗಿತ್ತು ಅಂತ ಅನಿಸಿದೆಯಾ ತಮಗೆ? ನನಗೆ ಎಲ್ಲ ಓಕೆ, ಆ ಥರದ್ದು ಏನೂ ಇಲ್ಲ. ಒಂದು ಹುಚ್ಚಿನ ಪಾತ್ರ ಮಾಡಬೇಕು ಅಂತ ಆಸೆ. ಹುಚ್ಚ. ಅದು ನಾನು ಸಾಕಷ್ಟು ಜನ ನೋಡಿದೆ, ಆ ಥರ ಸಿಕ್ಕಿಲ್ಲ. ಅದು ಸಿಕ್ಕವರೆಗೂ ಕಾಯ್ತೀನಿ, ಬಂದಾಗ ನೋಡೋಣ. ಇಲ್ಲ ಸರ್, ಆಗಲಿ ನಿಮ್ಗೆ ಅವಕಾಶ ಸಿಗಲಿ. ತೃತೀಯ ಲಿಂಗಿ ಅಂತ ನಾವೇನು ಹೇಳ್ತೀವಲ್ಲ, ಆ ಥರದ್ದೆಲ್ಲ ಪಾತ್ರ ಮಾಡಬೇಕಾದ್ರೆ ಹೆಂಗೆ ನೀವು ಅದನ್ನು ಯಾರನ್ನಾದ್ರೂ ನೋಡಿರ್ತೀರಾ ಸರ್? ಹೇಗೆ ಸರ್? ಹುಡುಗೆ ತೊಡುಗೆ ಕೊಟ್ಟಾಗ ನಾವು ಲಾಕಪ್ ಡೆತ್ ಸಿನಿಮಾ, ಲಾಕಪ್ ಡೆತ್ ಸಿನಿಮಾದಲ್ಲಿ ನನಗೆ ಮೇಕಪ್ ಮಾಡಿ ಆ ಹುಡುಗೆ ತೊಡುಗೆ ಕೊಟ್ಟು ನಾನೇ ಮಿರರಲ್ಲಿ ಮುಖ ನೋಡಿ, ಅಯ್ಯೋ ಯಾರು ಈ ಹುಡುಗಿ ಇಷ್ಟು ಚೆನ್ನಾಗ ಅಂತ.
ರವಿಚಂದ್ರ ಸಿನಿಮಾದಲ್ಲಿ ಮನೆ ದೇವರು ಅಂತ ಅದರಲ್ಲೂ ಒಂದು ಪಾತ್ರ ಮಾಡಿದ್ದೆ. ನನ್ನ ಹೆಂಡತಿ ಶೂಟಿಂಗ್ ನೋಡೋಕ್ಕೆ ಬಂದಾಗ ಹೊನ್ನೊಳ್ಳಿ ಕೃಷ್ಣವ್ರು ಎಲ್ಲವ್ರೆ ಅಂತ ನನ್ನೇ ಕೇಳಿದ್ಲು. ಓಕೆ, ಅಲ್ಲಿದ್ದಾರೆ ಹೋಗಿ ಅಂತ ಹೇಳಿದ್ದು. ಅಂದರೆ ಮೇಕಪ್ ಅಷ್ಟು ಚೆನ್ನಾಗಿ ಮಾಡಿದ್ದು. ನೀವಿದಿರಲ್ಲ, ಸಾಮಾನ್ಯ ಇದಿರಲ್ಲ ಅಂತ ಅಂದಿದ್ದು ಉಂಟು. ಸರ್ ನಿಜ ಸರ್, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹೊನ್ನವಳ್ಳಿ ಕೃಷ್ಣ ಅನ್ನುವಂಥ ಅಂದರೆ ಪಾತ್ರ ಬಹಳಷ್ಟು ರೀತಿಯ ಚಿತ್ರಗಳು, ಬಹಳ ವಿಭಿನ್ನ ರೀತಿಯ ಪಾತ್ರಗಳು ಇವತ್ತಿಗೂ ಕನ್ನಡ ಸಿನಿ ಪ್ರೇಮಿಗಳು ಹೇಳೋದು ಎಲ್ಲ ಸಿನಿಮಾಗಳಲ್ಲೂ ಇವರೇ ಕಾಣ್ತಾರಲ್ಲ, ಇವರೇ ಇರ್ತಾರಲ್ಲ ಅನ್ನೋಷ್ಟರ ಮಟ್ಟಿಗೆ ಚಿರಪರಿಚಿತ ಹೆಸರು ಸರ್. ನಿಜಕ್ಕೂ ತಮ್ಮ ಈ ಇಡೀ 4-5 ದಶಕಗಳ ಅಭಿನಯದ ಅನುಭವವನ್ನು ಸಾಕಷ್ಟು ವಿಶೇಷ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ತಮಗೆ ಚಂದನ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ಈ ರೀತಿಯ ಸಾಧನೆ ಮಾಡಿದ ಸಾಧಕರನ್ನ ನೋಡಿದಾಗ ಅನಿರೀಕ್ಷಿತವಾಗಿ ಸಿಕ್ಕಿದಂಥ ಇಂಥ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಾವೊಬ್ಬ ಮಾದರಿ ವ್ಯಕ್ತಿ, ಕಲಾವಿದನಾಗಿ ರೂಪುಗೊಂಡು ಇನ್ನಷ್ಟು ಜನಕ್ಕೆ ಮಾದರಿ ಆಗ್ತಾರೆ ಅನ್ನೋದಕ್ಕೆ ಇವತ್ತಿನ ಅತಿಥಿ ಕಾರಣರಾಗಿದ್ದರು. ಅಂಥದ್ದೇ ಸಾಧನೆ ಮಾಡಿದ ಮತ್ತೊಬ್ಬ ಅತಿಥಿಯ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಚಂದನ ವಾಹಿನಿ. ನಮಸ್ಕಾರ.